ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಮತ್ತೊಮ್ಮೆ ಪ್ರವಾದನೆಯ ಲೋಕ ಎನ್ನುವ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಮಾಡುವುದು ಕ್ರಿಸ್ತನಲ್ಲಿ ಬಹಳ ಸಂತೋಷ ಪಡುವವನಾಗಿದ್ದೇನೆ. ಪ್ರವಾದನೆಗಳು ಸಾಮಾನ್ಯವಾಗಿಯೇ ಅರ್ಥ ಮಾಡಿಕೊಳ್ಳಲು ಕಠಿಣವಾದವುಗಳು ಅಲ್ಲ. ನಾವಾಗಿ ಕೆಲವೊಂದು ಕಾರ್ಯವನ್ನು ಮನದಲ್ಲಿಟ್ಟು ಲಾಕ್ ಮಾಡಿಟ್ಕೊಂಡಿರ್ತೀವಿ. ಪ್ರವಾದನೆಯ ಇದೆಲ್ಲ ಕಷ್ಟ ಕಂಡ್ರೆ ಯಾರು ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ ಅಂತ ಹೇಳ್ತೀವಿ. ಆ ಒಂದು ಮನದಲ್ಲಿ ಹಾಕಿರುವಂತಹ ಲಾಕ್ಗೆ ಹಲವು ಸಂದರ್ಭಗಳಲ್ಲಿ ನಾವು ಪ್ರವಾದನೆಯ ವಾಕ್ಯವನ್ನು ಓದಲಾಗದೆಯೂ ಓದಿದರೂ ಅರ್ಥ ಮಾಡಿಕೊಳ್ಳಲಾಗದೆಯೂ ಮಾಡುವಂಥದ್ದು. ಕೆಲವರನ್ನ ನೋಡಿ ಸ್ಕೂಲ್ನಲ್ಲಿ ಓದೋಕ್ಕೆ ಹೋಗಬೇಕಾದ್ರೆ ಮ್ಯಾಥಮೆಟಿಕ್ಸ್ ಕಷ್ಟ ಅಂತ ಹೇಳ್ಬಿಡ್ತಾರೆ. ಅಯ್ಯೋ, ಲೆಕ್ಕ ಭಾಳ ಕಷ್ಟ. ಅದು ಅವರ ಆಳವಾದ ಮನಸ್ಸಲ್ಲಿ ಆಗಿ ಅಂಟಿಕೊಳ್ಳುತ್ತದೆ. ಉಳಿದ ಎಲ್ಲ ಪಾಠವನ್ನು ಓದ್ಬೋದು, ಲೆಕ್ಕ ಮಾಡುವುದು ಬಹಳ ಕಷ್ಟ ಅಂತ. ಯಾವುದೇ ಆಗಿರ್ಬೋದು, ಅರ್ಥ ಮಾಡ್ಕೊಂಡು ಓದಿದ್ರೆ ಇಲ್ಲಿ ಯಾವುದೂ ಕಷ್ಟ ಇಲ್ಲ. ಪ್ರವಾದನೆ ಕುರಿತಾಗಿರುವ ಒಂದು ಮಾಯ ಬಿಂಬವನ್ನು ಸೈತಾನನು ಉಂಟು ಮಾಡಿಟ್ಟಿದ್ದಾನೆ. ಇದೆಲ್ಲ ಬಹಳ ಬೈಬಲ್ ಓದಿದವರಿಗೆ, ಸ್ಕಾಲರ್ಗಳಿಗೆ ನಮಗೆಲ್ಲ ಇದು ಅರ್ಥ ಆಗುವುದಿಲ್ಲ ಆ ರೀತಿ ಎನ್ನುವಂತಹ ಒಂದು ಮನಸ್ಸಲ್ಲಿ ಒಂದು ಅಭಿಪ್ರಾಯವನ್ನು ಸೈತಾನ ಹಾಕಿಟ್ಟಿರುವುದರಿಂದ ನಾನು ಬಹಳ ದೊಡ್ಡ ಸೇವಕರನ್ನು ಕೂಡ ನೋಡಿದ್ದೇನೆ. ಪ್ರವಾದನಾ ವಾಕ್ಯಗಳ ಕುರಿತಾಗಿ ಅವರಿಗೆ ಒಂದು ಮೂಲತಃ ಒಂದು ನಾಲೆಜ್ ಕೂಡ ಇಲ್ಲದೇ ಇರುತ್ತೆ. ಎಲ್ಲರನ್ನೂ ಹೇಳ್ತಾ ಇಲ್ಲ ನಾನು, ಕೆಲವರನ್ನು ಚೆನ್ನಾಗಿರೋರು ಕೂಡ ಈ ಪ್ರವಾದನಾ ವಾಕ್ಯ ಇದೇಕೆ ನಮಗೆ ಯೇಸು ಬಂದರು, ರಕ್ತದಿಂದ ನಮಗೆ ರಕ್ಷಣೆ ಉಂಟು, ರಕ್ಷಣೆ ಇದೆ, ಅಷ್ಟು ಸಾಕು, ಅದ್ರ ಬಗ್ಗೆ ನಾವು ಮಾತಾಡಿ ಧ್ಯಾನ ಮಾಡಿ ಹೋಗೋಣ ಅಂತ ಅನ್ಕೋತಾರೆ. ಒಂದು ಕಾಲದಲ್ಲಿ ಒಂದು ವೇಳೆ ನೀವು ಹೇಳಿದ್ದು ಸರಿಯಾಗಿರಬಹುದು, ಆದರೆ ಕಡೆಯ ಕಾಲದಲ್ಲಿ ನೀವು ಆ ರೀತಿ ಇರೋಕ್ಕೆ ಸಾಧ್ಯ ಇಲ್ಲ. ಕಡೆಯ ಕಾಲದಲ್ಲಿ ಮುಂದೆ ಮುಂದೆ ನಡೆಯುವಂತಹ ಸರಣಿಯ ಕಾರ್ಯಗಳು ಒಂದೊಂದಕ್ಕೂ ನಿಮಗೆ ಯಾಕೆ ಬರುತ್ತಾ ಇದೆ, ಇದು ಎಷ್ಟು ಕಾಲ ಮುಂದುವರಿಯುತ್ತೆ, ಇದರಿಂದ ಯಾವ ರೀತಿ ತಪ್ಪಿಸಿಕೊಳ್ಳುವುದು ಅರ್ಥ ಮಾಡಿಕೊಳ್ಳಬೇಕೆಂದರೆ ನೀವು ಪ್ರವಾದನೆ ಬಳಿಗೆ ಬರಬೇಕು. ಹಾಗಾದರೆ ಈ ಪ್ರವಾದನೆಯ ಕುರಿತಾಗಿ ನಮ್ಮ ಮನಸ್ಸಲ್ಲಿ ಈ ಭಾವನೆಯನ್ನು ಬೆಳೆಸಿಕೊಳ್ಳಬೇಡಿರಿ. ಇದನ್ನು ಓದಿದ್ರೆ ಅರ್ಥ ಆಗಲ್ಲ, ಯಾರು ಓದಿದ್ರೂ ಅರ್ಥ ಆಗುತ್ತೆ. ಇದರಲ್ಲಿ ವಿಶೇಷತೆ ಏನು ಗೊತ್ತಾ? ಪ್ರವಾದನೆ ಎಂದರೆ ಕರ್ತನು ಮನುಷ್ಯರಿಗೆ ಪ್ರಕಟಿಸಿ ಹೇಳಿದ್ದು, ಅವರು ಬಂದು ಪ್ರಕಟವಾಗಿ ಹೇಳಿದಂಥ ಒಂದು ಕಾರ್ಯವೇ. ಆ ಒಂದು ಕಾರ್ಯವೇ ನಾವು ಅರ್ಥ ಮಾಡ್ಕೊಳ್ಳಲ್ಲ ಅಂದರೆ ಹೆಂಗಿರುತ್ತೆ ಯೋಚನೆ ಮಾಡಿ ನೋಡಿ. ಸತ್ಯವೇದದಲ್ಲಿ ಬಹಳ ಮಂದಿ ಹೇಳ್ತಾರೆ, ಈ ಪ್ರಕಟಣೆ ಪ್ರವಾದನೆಗಳಂಥ ಪುಸ್ತಕವನ್ನು ಓದಿದ್ರೆ ಏನು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ. ಆದರೆ ನಿಜವಾಗ್ಲೂ ನೋಡಿ ಆ ಪುಸ್ತಕ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಪ್ರಕಟಿಸಲ್ಪಟ್ಟಂಥ ಒಂದು ಪುಸ್ತಕ. ಒಂದು ಕಾರ್ಯ ಏನು ಬರಲಿದೆ ಎನ್ನುವುದನ್ನು ಪ್ರಕಟವಾಗಿ ನಿಮಗೆ ತಿಳಿಸಿ ಹೇಳಿದ್ದೇನೆ. ಅದು ಹೇಗೆ ಅರ್ಥವಾಗದೆ ಹೋಗುತ್ತೆ? ನೀವು ಒಳ್ಳೆ ಪ್ರಾರ್ಥನೆಯೊಂದಿಗೆ, ದೇವರ ಅಭಿಷೇಕದೊಂದಿಗೆ, ಪ್ರವಾದನೆಯ ಅಗತ್ಯತೆಯನ್ನು ನೀವು ಅರಿತು ನೀವು ಈ ಪ್ರವಾದನಾ ವಾಕ್ಯವನ್ನು ಧ್ಯಾನ ಮಾಡಲು ಮುಂದಾಗುವುದಾದರೆ ಬಹಳ ನಿಮಗೆ ಉತ್ಸಾಹವಾಗಿಯೂ ಹಲವು ರಹಸ್ಯಗಳು ಪ್ರಕಟವಾಗುವಂತೆಯೂ ಇದರಿಂದಲೇ ಈ ರೀತಿನ ಎನ್ನುವುದೆಲ್ಲ ನೀವು ಕಲಿಯಲು ಆರಂಭಿಸುತ್ತೀರಾ. ಆದ್ದರಿಂದ ಪ್ರವಾದನೆಗಳ ಮೇಲೆ ನಿಮಗೊಂದು ಆಕರ್ಷಣೆಯು, ಒಂದು ಗಮನ ಉಂಟಾಗಬೇಕು ಎಂಬುದಾಗಿ ವಿಶೇಷವಾಗಿ ಪ್ರವಾದನೆಯ ಲೋಕ ಎನ್ನುವ ಈ ಕಾರ್ಯಕ್ರಮವನ್ನು ನಾವು ರಚಿಸಿದ್ದೇವೆ. ಇದರಲ್ಲಿ ಮ್ಯಾಕ್ಸಿಮಮ್ ನೋಡುವುದಾದರೆ ಪ್ರವಾದನೆಯ ಭಾಗ ನಿಮ್ಮ ಗಮನವನ್ನು ತಿರುಗಿಸುವುದೇ ನಮ್ಮ ಒಂದು ಉದ್ದೇಶ. ಹಾಗಾಗಿ ಈ ವಾರದ ಕಾರ್ಯಕ್ರಮದಿಂದ ಸತ್ಯವೇದದಿಂದ ಒಂದು ಪ್ರವಾದನೆಯನ್ನು ಓದಲು ಕೇಳಲಿದ್ದೇವೆ. ಅದನ್ನು ಓದಬೇಕಾದ್ರೆ ನಾವೇನು ಮಾಡಬೇಕು ಅಂದರೆ, ನಾನು ಕಳೆದ ಕಾರ್ಯಕ್ರಮದಲ್ಲಿ ನಿಮಗೆ ಹೇಳಿದ ರೀತಿಯಲ್ಲಿ ಈ ಒಂದು ಸಂಚಿಕೆಗೆ ನೀವು ಬರಬೇಕಾದರೆ ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಕರ್ತನ ವಾಕ್ಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅಂತ ನೀವು ಇಷ್ಟಪಟ್ಟರೆ ನೀವು ಒಂದು ನೋಟ್ ಪುಸ್ತಕದೊಂದಿಗೆ ನೀವು ಬರಬೇಕು. ಹೇಳಲ್ಪಡುವಂತಹ ಕಾರ್ಯವನ್ನು ಬರೆದಿಟ್ಟುಕೊಳ್ಳಬೇಕು. ಅನಂತರ ನೀವು ಬೈಬಲ್ ಜೊತೆಗೆ ಅದನ್ನು ಹೋಲಿಕೆ ಮಾಡಿ ನೋಡಬೇಕು. ಅದರ ಕುರಿತು ನೀವು ಪ್ರಾರ್ಥಿಸಬೇಕು. ಕರ್ತನು ನಾನು ಈ ಕಾರ್ಯಕ್ರಮದಲ್ಲಿ ಹೇಳಿದ್ದಕ್ಕಿಂತ ಇನ್ನು ಮೇಲ್ದಿಕ್ಕವಾಗಿ ಹಲವು ಕಾರ್ಯಗಳನ್ನು ನಿಮಗೆ ಪ್ರಕಟಿಸಿ ಮಾತಾಡಲು ಸಾಧ್ಯ. ಯಾಕೆಂದರೆ ಒಂದು ಅರ್ಧ ಗಂಟೆ ಸಂದೇಶದ ಒಳಗೆ ನಾನು ಎಲ್ಲ ಕಾರ್ಯವನ್ನು ಹೇಳಲು ಸಾಧ್ಯವಿಲ್ಲ. ಹಾಗಾಗಿ ನೀವು ದೇವರ ಬಳಿ ಪ್ರಾರ್ಥನೆ ಮಾಡುವಾಗ ಪರಿಶುದ್ಧಾತ್ಮನು ಒಂದು ಕಾರ್ಯವನ್ನು ನಾವು ಆರಂಭಿಸಿದ್ದೇವಾ, ಅದರಲ್ಲಿರುವಂತಹ ತೀಕ್ಷ್ಣತೆ, ಆಳಗಳನ್ನು, ಮರೆಯಾಗಿರುವಂತಹ ರಹಸ್ಯವಾದಂಥವುಗಳನ್ನು ಪ್ರಕಟಿಸಿ ಮಾತಾಡಲು ಸಾಧ್ಯ. ಹಾಗಾಗಿ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ನೋಡಬೇಕು. ಒಂದೊಂದು ಮಾತನ್ನು ನೀವು ಪ್ರಾರ್ಥನೆಯೊಂದಿಗೆ ಗಮನಿಸಿ ನೋಡಬೇಕು. 2 ಪೇತ್ರ 1:19 ಅಂತಲೇ ಹೇಳ್ತು, ಪ್ರವಾದನ ವಾಕ್ಯವನ್ನು ಸುಮ್ಮನೆ ನೋಡಬಾರದು, ಗಮನಿಸಿ ನೋಡಬೇಕು. ಇವತ್ತು ನಾವು ಒಂದು ಪ್ರವಾದನೆಯನ್ನು ಓದಲಿದ್ದೇವೆ. ಅದು ಏನಿದೆಯೋ ಅದನ್ನು ಹಾಗೆ ಓದಲಿದ್ದೇವೆ. ಅದನ್ನು ಓದುವಾಗ ನೀವು ಕೂಡ ಸತ್ಯವೇದದಲ್ಲಿ ಆ ಭಾಗವನ್ನು ತೆಗೆದುಕೊಳ್ಳಿರಿ. ಅದನ್ನು ನೀವು ಕೂಡ ಫಾಲೋ ಮಾಡ್ತಾ ಹಾಗೆ ಬನ್ನಿ. ಇವತ್ತು ಒಂದು ಪ್ರವಾದನೆಯನ್ನು ನಾವು ಗಮನಿಸಿ ನೋಡೋಣ. ಇವತ್ತು ನಾವು ಯಾವ ಪ್ರವಾದನೆಯನ್ನು ನೋಡಲಿದ್ದೇವೆ ಅಂತ ನೋಡುವುದಾದರೆ, ಯೋವೇಲನ ಪ್ರವಾದನೆ ಗ್ರಂಥ
2ನೇ ಅಧ್ಯಾಯದ 1ರಿಂದ 11ರವರೆಗಿರುವಂತಹ ವಾಕ್ಯಗಳನ್ನು ನೋಡಲಿದ್ದೇವೆ. ಮತ್ತೊಮ್ಮೆ ಹೇಳುತ್ತೇನೆ, ಯೋವೇಲನ ಪುಸ್ತಕ 2ನೇ ಅಧ್ಯಾಯ 1ರಿಂದ 11ರವರೆಗಿರುವಂತಹ ವಾಕ್ಯಗಳು. ಈಗ ಆ ವಾಕ್ಯಗಳನ್ನು ನಾವು ಓದಲು ಕೇಳೋಣ. ನಾವು ಅದರೊಂದಿಗೆ ಸೇರಿ ಸತ್ಯವೇದದಲ್ಲಿ ಆ ಭಾಗವನ್ನು ಓದಿ ನೋಡೋಣ. ಬನ್ನಿ ನಾವು ಓದೋಣ. ಚೀಯೋನಿನಲ್ಲಿ ಕೊಂಬುದಿರಿ, ನನ್ನ ಪರಿಶುದ್ಧ ಪರ್ವತದಲ್ಲಿ ದನಿಗೈಯಿರಿ. ಸಮಸ್ತ ದೇಶ ನಿವಾಸಿಗಳು ನಡುಗಲಿ. ಯೆಹೋವನ ದಿನವು ಬರುತ್ತಲಿದೆ, ಸಮೀಪಿಸಿತು. ಅದು ಕತ್ತಲಿನ ಮುಬ್ಬಿನ ದಿನ, ಕಾರ್ಮುಗಿಲ ಕಗ್ಗತ್ತಲ ದಿನ. ಉದಯವು ಬೆಟ್ಟಗಳ ಮೇಲೆ ಹರಡಿಕೊಳ್ಳುವ ಹಾಗೆ, ಇಗೋ ಪ್ರಬಲವಾದ ದೊಡ್ಡ ದಂಡು, ಇಂಥದ್ದು ಹಿಂದೆಂದೂ ಬಂದಿಲ್ಲ, ಇನ್ನು ಮುಂದೆ ತಲತಲಾಂತರಗಳ ಬಹು ವರ್ಷಗಳಲ್ಲಿಯೂ ಬರುವುದಿಲ್ಲ. ಅದರ ಮುಂಗಡೆ ಬೆಂಕಿಯು ನುಂಗಿಕೊಂಡು ಬರುತ್ತದೆ, ಹಿಂಗಡೆ ಜ್ವಾಲೆಯು ದಗದಗಿಸುತ್ತದೆ. ಅದು ಬರುವುದಕ್ಕೆ ಮುಂಚೆ ದೇಶವು ಏದೇನ್ ಉದ್ಯಾನದಂತೆ ಕಂಗೊಳಿಸುತ್ತದೆ. ದಾಟಿ ಹೋದ ಮೇಲೆ ಬೆಗ್ಗಾಡಾಗಿದೆ, ಅದಕ್ಕೆ ಯಾವುದು ತಪ್ಪಿಸಿಕೊಳ್ಳಲಾರದು. ಆ ದಂಡಾಳುಗಳ ರೂಪವು ಕುದುರೆಗಳ ರೂಪದಂತೆ ಕಾಣಿಸುತ್ತದೆ. ಅವು ಸವಾರರಂತೆ ಓಡಾಡುತ್ತವೆ. ಪರ್ವತಾಗ್ರಗಳಲ್ಲಿ ಅವು ಹಾರಾಡುವ ಶಬ್ದವು ರಥಗಳ ಚಿತ್ತಾರದಂತೆಯೂ ಕುಳೆಯನ್ನು ನುಂಗುವ ಬೆಂಕಿಯ ಚಟಪಟ ಧ್ವನಿಯ ಹಾಗೂ ಕೇಳಿಸುತ್ತದೆ. ಅವು ವ್ಯೂಹ ಕಟ್ಟಿಕೊಂಡ ಪ್ರಬಲವಾದ ಸೈನ್ಯವೇ. ಅವುಗಳ ದೆಸೆಯಿಂದ ಜನಾಂಗಗಳು ಸಂಕಟಪಡುತ್ತವೆ, ಎಲ್ಲರ ಮುಖಗಳು ಬಾಡಿ ಹೋಗುತ್ತವೆ. ಅವು ಶೂರರಂತೆ ಓಡಾಡುತ್ತವೆ, ಯೋಧರ ಹಾಗೆ ಗೋಡೆ ಏರುತ್ತವೆ. ತಮ್ಮ ತಮ್ಮ ಸಾಲುಗಳಲ್ಲಿಯೇ ನಡೆಯುತ್ತವೆ. ಆ ಸಾಲುಗಳನ್ನು ಕಲಸುವುದಿಲ್ಲ, ಒಂದಕ್ಕೊಂದು ನೂಕಾಡುವುದಿಲ್ಲ. ತಮ್ಮ ತಮ್ಮ ಸಾಲುಗಳಲ್ಲಿಯೇ ನಡೆಯುತ್ತವೆ. ಆಯುಧಗಳ ನಡುವೆ ನುಗ್ಗುತ್ತವೆ, ಸಾಲುಗಳು ಒಡೆದು ಹೋಗುವುದಿಲ್ಲ. ಪಟ್ಟಣದಲ್ಲೆಲ್ಲ ತ್ವರೆಪಡುತ್ತವೆ, ಗೋಡೆಯ ಮೇಲೆ ಓಡಾಡುತ್ತವೆ, ಮನೆಗಳನ್ನು ಹತ್ತುತ್ತವೆ, ಕಿಟಕಿಗಳಲ್ಲಿ ಕಳ್ಳರಂತೆ ನುಗ್ಗುತ್ತವೆ. ಅವುಗಳ ಆಗಮನದಿಂದ ಭೂಮಿಯು ಕಂಪಿಸುತ್ತದೆ, ಆಕಾಶ ಮಂಡಲವು ನಡುಗುತ್ತದೆ. ಸೂರ್ಯಚಂದ್ರರು ಮಂಕಾಗುತ್ತಾರೆ, ನಕ್ಷತ್ರಗಳು ಕಾಂತಿಯನ್ನು ಅಡಗಿಸಿಕೊಳ್ಳುತ್ತವೆ. ಯೆಹೋವನು ತನ್ನ ಸೈನ್ಯದ ಮುಂದೆ ದನಿಗೆಯುತ್ತಾನೆ. ಆತನ ದಂಡು ಮಹಾದೊಡ್ಡದು. ತನ್ನ ಮಾತನ್ನು ನೆರವೇರಿಸಿಕೊಳ್ಳುವಾತನು ಬಲಿಷ್ಠನಾಗಿದ್ದಾನೆ. ಯೆಹೋವನ ದಿನವು ಮಹತ್ತರವೂ ಅತಿ ಭಯಂಕರವೂ ಆಗಿದೆ. ಅದನ್ನು ತಾಳಿಕೊಳ್ಳುವವರು ಯಾರು? ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೋ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಲಿರಿ, ಗೋಲಾಡಿರಿ. ನಿಮ್ಮ ಬಟ್ಟೆಗಳನ್ನಲ್ಲ, ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನ ದಯೆಯು, ಕನಿಕರವು, ದೀರ್ಘಶಾಂತಿಯು, ಮಹಾಕೃಪೆಯು ಉಳ್ಳವನಾಗಿ ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುತ್ತಾನೆ. ಕರ್ತನ ಸತ್ಯವೇದವನ್ನ, ಅದರಲ್ಲೂ ಪ್ರತ್ಯೇಕವಾಗಿ ಪ್ರವಾದನೆಗಳನ್ನ ಓದುವಾಗ ಒಳ್ಳೆ ಅಭಿಷೇಕದಲ್ಲಿರುವವರಿಗೆ ಏನು ನಡೆಯುತ್ತೆ ಅಂತ ಹೇಳಲ್ಲ ಒಂದು ವಿಷಯವನ್ನ. ನೀವು ಓದುವಾಗಲೇ ಆ ವಾಕ್ಯಗಳಲ್ಲಿರುವಂತಹ ಕಾರ್ಯಗಳು ನಿಮ್ಮ ಮನದಲ್ಲಿ ಪ್ರಕಟಣೆಯಂತೆ ಬರುತ್ತದೆ. ಹಾಗೆ ಈ ವಾಕ್ಯ ಈ ರೀತಿ ಒಂದು ವಾಕ್ಯ ಇದೆ, ಇದರ ಕುರಿತಾಗಿ ಹೇಳುವಂಥದ್ದಾಗಿದೆ. ದರ್ಶನ ನೋಡಬೇಕಂತ ಅವಶ್ಯಕತೆ ಇಲ್ಲ. ನಿಮ್ಮ ಮನಸ್ಸಿಂದಲೇ ನೀವು ತೀಕ್ಷ್ಣವಾಗಿ ಓದುವಾಗ ಈ ಒಂದು ವಾಕ್ಯ ಇದುವೇ ಅರ್ಥವನ್ನು ಸೂಚನೆ ಮಾಡುತ್ತೆಂಬುದಾಗಿ ನಿಮಗೆ ಒಂದು ಕಾರ್ಯದ ಕುರಿತಾಗಿರುವ ಒಂದು ಬೆಳಕು ಸಿಗುತ್ತದೆ. ಆ ವಾಕ್ಯದಲ್ಲಿ ಪ್ರವಾದನೆಯಲ್ಲಿ ಇರುವಂತಹ ಮುಖ್ಯವಾಗಿರುವ ಆಶೀರ್ವಾದ ಒಂದು ವ್ಯತ್ಯಾಸವೇ ಅದುವೇ. ಪ್ರವಾದನೆ ಎನ್ನುವಂಥದ್ದು ಬೆಳಕಿಗೆ ಸಮವಾಗಿ ಹೇಳಲ್ಪಟ್ಟಿದೆಯಾ? ಒಂದು ಬೆಳಕಿಗೂ ಒಂದು ದೀಪಕ್ಕೆ ಹೇಳಲ್ಪಟ್ಟಿದೆಯಾ? ನೀವು ಅದನ್ನು ತೀಕ್ಷ್ಣವಾಗಿ ಗಮನಿಸುವಾಗ ಅದರಲ್ಲಿರುವಂತಹ ಕಾರ್ಯಗಳು ದೀಪದ ಹಾಗೆ ಕಿರಣಗಳನ್ನು ಬಿಟ್ಟು ಉರಿಯುವುದನ್ನು ನೋಡ್ಬೋದು ನಾವು. ಇಲ್ಲಿಯವರೆಗೂ ನಾವು ಈ ವಾಕ್ಯಕ್ಕೆ, ಈ ಪ್ರವಾದನೆಗೆ ಇಂಥ ಒಂದು ಅರ್ಥ ಗೊತ್ತಿಲ್ವಲ್ಲ ನಮಗೆ ಎಂಬುದಾಗಿ ಆಶ್ಚರ್ಯ ಪಡಬಹುದು. ಆದರೆ ಓದಬೇಕಾದ್ರೆ ಮಾತ್ರ ಗಮನವಾಗಿ ಓದಬೇಕು. ಆದ್ದರಿಂದಲೇ ಇವತ್ತು ನಾವು ಒಂದು ಭಾಗವನ್ನು ಓದಿದ್ದೇವೆ, ಯೋವೇಲನ ಪುಸ್ತಕ 2ನೇ ಅಧ್ಯಾಯ 1ರಿಂದ 11ರವರೆಗೂ. ಸರಿ, ಇವತ್ತು ನಾವು ಈ ಪ್ರವಾದನೆಯ ಲೋಕದ ಈ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ನೋಡುವಂತಹ ಕಾರ್ಯವೇನೆಂದರೆ ಪ್ರವಾದನೆಯ ಅರಸರು. ಅದು ಏನು ಪ್ರವಾದನೆಯ ಅರಸರು ಅಂದರೆ, ಈ ಪ್ರವಾದನೆಗಳಲ್ಲಿ ಹಲವು ಅರಸರ ಕುರಿತಾಗಿರುವ ಸಂದೇಶ ಹೇಳಲ್ಪಟ್ಟದಾಗಿದೆ. ಈ ಅರಸರ ಸಂದೇಶಗಳನ್ನು ನಾವು ಯಾಕೆ ಗಮನಿಸಿ ನೋಡಬೇಕು ಅಂದರೆ, ಆ ರೀತಿ ಕೇಳುವುದಾದರೆ ಕಡೆಯ ಕಾಲದೊಂದಿಗೆ ಸಂಪರ್ಕವಿರುವ ಹಲವು ಅರಸರ ಕುರಿತಾಗಿ ಸಂದೇಶವು ಅದರಲ್ಲಿ ಹೇಳಲ್ಪಟ್ಟದಾಗಿದೆ.
ಇನ್ನು ಮುಂದೆ ಬರುವಂತಹ ಕಡೆಯ ಕಾಲದಲ್ಲಿ, ಉಪದ್ರವ ಕಾಲದಲ್ಲಿ, ಈ ಒಟ್ಟಾರೆ ಈ ಲೋಕವನ್ನ ಆಳ್ವಿಕೆ ಮಾಡುವಂತಹ ಒಂದು ರಾಜ ಒಬ್ಬನು ಪ್ರಕಟವಾಗುತ್ತಾನೆ. ಕರ್ತನ ಸತ್ಯವೇದ ಅದನ್ನು ತೀಕ್ಷ್ಣವಾಗಿ ಹಲವು ಕಡೆ ನಮಗೆ ಬಹಳ ಆಳವಾಗಿ ಪ್ರಕಟಿಸಿ ಹೇಳುತ್ತದೆ. ಇಲ್ಲಿಯವರೆಗೂ ಲೋಕ ಚರಿತ್ರೆಯಲ್ಲಿ ಉದ್ಭವವಾದಂತಹ ಅರಸುರುಗಳಿಗೂ ಇನ್ನು ಮುಂದೆ ಬರುವಂತಹ ಕಡೆಯ ಕಾಲದಲ್ಲಿ ಬರಲಿರುವಂತಹ ಅರಸನಿಗೂ ಏನು ವ್ಯತ್ಯಾಸ ಅಂದರೆ, ಹಲವು ಅರಸರು ಇದ್ದರು. ಅರಸರಲ್ಲಿ ಬಹಳ ವ್ಯತ್ಯಾಸವಾಗಿರುತ್ತಾರೆ. ಒಂದು ನೋಡುವುದಾದರೆ, ಒಂದು ದೇಶಕ್ಕೆ ಅರಸನು. ಒಂದು ಇಸ್ರೇಲ್ ಅಂತ ಹೇಳಿದ್ರೆ ಇಸ್ರೇಲಿಗೆ ಒಬ್ಬ ಅರಸ. ಇಸ್ರೇಲ್ನಲ್ಲಿ ಅದು ಎರಡಾಗಿ ವಿಭಾಗವಾದಾಗ ಒಂದು ಇಸ್ರೇಲ್ ಎಂಬುದಾಗಿ ಮತ್ತೊಂದು ಯಹೂದ ದೇಶವೂ ಇತ್ತು. ಅವರು ಯಹೂದರಿಗೆ ಮಾತ್ರ ರಾಜ. ಇಸ್ರೇಲ್ನಲ್ಲಿ ಬಾಕಿ ಉಳಿದಿರುವ ಕುಲಗಳಿಗೆ ಒಬ್ಬ ಅರಸ. ಈ ರೀತಿಯಾಗಿದ್ದರು. ಇಂಡಿಯಾದಲ್ಲಿ ನೋಡೋದಾದ್ರೆ ಇಂಡಿಯಾದಲ್ಲಿ ಒಬ್ಬ ಅರಸ. ಆ ರೀತಿಯಾಗಿ ಒಂದೊಂದು ದೇಶಕ್ಕೂ ಒಬ್ಬ ರಾಜ ಇರ್ತಾ ಇದ್ರು. ಎರಡನೇ ಹಂತದ ಅರಸರು ಯಾರಂತ ನೋಡುವುದಾದರೆ, ಸಾಮ್ರಾಜ್ಯಗಳನ್ನು ಏರ್ಪಡಿಸಿದವರು. ಇವರನ್ನ ಚಕ್ರವರ್ತಿ ಎಂಬುದಾಗಿ ಕರಿತಾ ಇದ್ರು, ಎಂಪರರ್. ಚಕ್ರವರ್ತಿಗಳು ಅಂದರೆ ಏನರ್ಥ ಅಂದರೆ, ತನ್ನ ದೇಶವನ್ನ ದಾಟಿ ಉಳಿದ ದೇಶಗಳಿಗೂ ದಂಡೆತ್ತಿ ಹೋಗಿ ಹಲವು ದೇಶಗಳನ್ನು ಹಿಡಿದು ತನ್ನ ರಾಜ್ಯದ ಎಲ್ಲೆಗಳನ್ನು ವಿಸ್ತಾರ ಮಾಡಿಕೊಂಡು ಹಲವು ದೇಶಗಳಿಗೆ ಒಬ್ಬ ಅರಸ ಇರ್ತಾನೆ. 4 ದೇಶ, 5 ದೇಶ, 7 ದೇಶ, ಆ ರೀತಿಯಾಗಿರ್ಬೋದು. ಇವರೆಷ್ಟು ಜಯಿಸಿದರೆ ಅಷ್ಟರ ಮಟ್ಟಿಗೆ ಆ ದೇಶಗಳನ್ನು ತನ್ನ ಆಳ್ವಿಕೆ ಕೆಳಗೆ ತಂದು ಅದಕ್ಕೆ ಒಬ್ಬನೇ ಅರಸನಿರ್ತಾನೆ. ಅವರಿಗೆ ಆ ರಾಜ್ಯಗಳಿಗೆ ಹೆಸರು ಸಾಮ್ರಾಜ್ಯಗಳೆಂಬುದಾಗಿ ಹೆಸರು. ಸಾಧಾರಣವಾಗಿ ಒಂದು ದೇಶ ಮಾತ್ರ ಇದೆ, ಒಂದು ಇಸ್ರೇಲ್ ದೇಶ ಅಂತ ಹೇಳಿದ್ರೆ ರಾಜ್ಯ ಎಂಬುದಾಗಿ ಹೇಳಬಹುದು. ಆ ದೇಶವನ್ನು ದಾಟಿ ಉಳಿದ ದೇಶಗಳು ಅದರೊಂದಿಗೆ ಸೇರಿಸಲ್ಪಟ್ಟು ಇದು ಒಂದು ದೊಡ್ಡ ರಾಜ್ಯವಾಗಿದೆ ಎಂದರೆ ಸಾಮ್ರಾಜ್ಯ ಎಂಬುದಾಗಿ ಹೆಸರು. ಅದರಲ್ಲಿ ನೋಡೋದಾದರೆ ಹಲವು ದೇಶದವರಿರ್ತಾರೆ. ಪಕ್ಕದಲ್ಲಿರುವಂತಹ ದೇಶದವರು, ಬೇರೆ ಭಾಷೆಯನ್ನಾಡುವವರು, ಬೇರೆ ವಿಧವಾಗಿರುವ ಸಂಸ್ಕೃತಿಯನ್ನು ಹಿಂಬಾಲಿಸುವವರು ಆ ದೇಶಗಳನ್ನ ಇದರೊಂದಿಗೆ ಸೇರಿಸಿರ್ತಾರೆ. ಕೆಲವೊಮ್ಮೆ ಈ ಅರಸರು ಏನು ಮಾಡ್ತಾರೆ ಅಂತ ಕೇಳುವುದಾದರೆ, ಆಯಾ ದೇಶಗಳ ಮೇಲೆ ಅವರು ಆಳ್ವಿಕೆ ಮಾಡಲಾಗದಿರುವುದರಿಂದ ಆಯಾ ದೇಶಗಳನ್ನು ಹಿಡಿದು ತಮ್ಮ ರಾಜ್ಯದೊಂದಿಗೆ ಸೇರಿಸಿದರೂ ಕೂಡ ಆ ದೇಶದ ಒಬ್ಬ ಅರಸನನ್ನು ಅವರು ಏರ್ಪಡಿಸಿ ಇಟ್ಟು ಅವರು ವರ್ಷಕ್ಕೆ ಒಮ್ಮೆಯಾಗಿರ್ಬೋದು, 6 ತಿಂಗಳಿಗೆ ಒಮ್ಮೆ ಆಗಿರ್ಬೋದು, ಕಪ್ಪ ಸಲ್ಲಿಸಬೇಕು, ಸುಂಕ ಕಟ್ಟಬೇಕು ಎಂಬುದಾಗಿ ಒಂದು ವಸೂಲಿ ಮಾಡ್ತಾ ಇದ್ರು. ಇದನ್ನು ತಂದು ಸೆಂಟ್ರಲ್ ಆಗಿರುವಂತಹ ತಮ್ಮ ದೇಶದಲ್ಲಿ ಅದನ್ನು ಇಡ್ತಾ ಇದ್ರು. ಈ ರೀತಿ ತನ್ನ ಎಲ್ಲೆಗಳನ್ನು ದಾಟಿರುವಂತಹ ಬೇರೆ ದೇಶಗಳನ್ನು ಸೇರಿಸಿ ಆಳ್ವಿಕೆ ಮಾಡುವವರು. ಅರಸನಿಗೆ ಹೆಸರು ಚಕ್ರವರ್ತಿಗಳು ಎಂಬುದಾಗಿ ಹೆಸರು. ಅವರ ರಾಜ್ಯಗಳಿಗೆ ಹೆಸರು ಸಾಮ್ರಾಜ್ಯ ಎಂಬುದಾಗಿ ಹೆಸರು. ನೀವು ಆ ಕಾಲಘಟ್ಟದಿಂದ ನೀವು ನೋಡುವುದಾದರೆ ಬಹಳ ಸಾಮ್ರಾಜ್ಯಗಳು ಇದ್ದದನ್ನು ಕರ್ತನ ಸತ್ಯವೇದ ನಮಗೆ ತೋರಿಸುವಂಥದ್ದಾಗಿದೆ. ಒಂದು ಕಸ್ದಿಯರ ಸಾಮ್ರಾಜ್ಯವೂ ಇತ್ತು, ಅನಂತರ ಅಸಿರಿಯ ಸಾಮ್ರಾಜ್ಯವಿತ್ತು, ಮೇದಿಯ ಪರ್ಷಿಯ ಸಾಮ್ರಾಜ್ಯ ಇದ್ದಿತ್ತು, ಅದಾದ ನಂತರ ಗ್ರೀಕ್ ಸಾಮ್ರಾಜ್ಯವಿದ್ದಿತ್ತು, ರೋಮ ಸಾಮ್ರಾಜ್ಯವಿದ್ದಿತ್ತು. ಈ ರೀತಿ ಬಹಳ ಸಾಮ್ರಾಜ್ಯಗಳ ಕುರಿತಾಗಿ ನಾವು ಹೇಳ್ತಾನೆ ಹೋಗ್ಬೋದು. ಇದೆಲ್ಲ ಸಾಮ್ರಾಜ್ಯಗಳು. ಮೂರನೇದಾಗಿ ಇಲ್ಲಿಯವರೆಗೂ ಕೇಳದಿರುವಂತಹ ಒಂದು ರಾಜ್ಯ, ಅವರ ಕುರಿತಾಗಿಯೇ ಕಡೆಯ ದಿನಗಳಲ್ಲಿ ಬರುವಂತಹ ರಾಜ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಯೇಸು ಅಂತ ಅನ್ಕೊತಾ ಇದ್ದೀರಾ? ಅವರು ಅದಕ್ಕಿಂತ ಮೇಲೆ, ಅದಕ್ಕಿಂತ ಮುಂಚಿತವಾಗಿ ಒಬ್ಬ ರಾಜ. ಇವರು ಬಂದು ಏನಂತ ಕೇಳುವುದಾದರೆ, ಒಂದು ದೇಶಕ್ಕೆ ಮಾತ್ರ ಅರಸನಲ್ಲ, ಹಲವು ದೇಶಗಳನ್ನು ಮಾತ್ರ ಹಿಡಿದು ಒಂದು ಅರಸನಲ್ಲ, ಒಟ್ಟಾರೆ ಲೋಕದಲ್ಲಿರುವಂತಹ ಎಲ್ಲ ದೇಶಗಳನ್ನು ಹಿಡಿದು ಅದಕ್ಕೆಲ್ಲ ಒಬ್ಬನೇ ಅರಸ. ಲೋಕ ಉದ್ಭವವಾದಂದಿನಿಂದ, ಲೋಕದ ಚರಿತ್ರೆಯಿಂದ ಹಿಡಿದು ಇಲ್ಲಿಯವರೆಗೂ ಅಂಥ ರಾಜ್ಯ ಬಂದದ್ದೇ ಇಲ್ಲ. ಪ್ರತಿಯೊಬ್ಬೊಬ್ಬರೂ ಒಬ್ಬ ಅರಸನಾಗಿರ್ತಾನೆ ಅಥವಾ ಸಾಮ್ರಾಜ್ಯಗಳನ್ನು ಆಳ್ವಿಕೆ ಮಾಡುವಂತಹ ಚಕ್ರವರ್ತಿಗಳಾಗಿರ್ತಾರೆ. ಒಟ್ಟಾರೆ ಭೂಮಿಯನ್ನು ಹಿಡಿದು ಯಾರು ಆಳ್ವಿಕೆ ಮಾಡಿದ್ದಿಲ್ಲ. ಯಾರು ನೆನಪಿದ್ದಾರೆ ನಿಮಗೆ? ಒಟ್ಟಾರೆ ಭೂಮಿಯನ್ನು ಹಿಡಿದು ಬ್ರಿಟಿಷ್ ಸಾಮ್ರಾಜ್ಯ ಅದು ಲೋಕದಲ್ಲಿ ಹಲವು ದೇಶಗಳನ್ನು ಹಿಡಿದಿತ್ತು, ಇಂಡಿಯಾನ ಕೂಡ. ಆದರೆ ಒಟ್ಟಾರೆ ಇಡೀ ಭೂಮಿಯನ್ನು ಅದು ಹಿಡಿಯಲಿಲ್ಲ. ಕೆಲವು ಪ್ರಾಂತ್ಯವನ್ನು ಸ್ಪೈನ್ ಹಿಡಿದಿತ್ತು, ಲೋಕದಲ್ಲಿ ಕೆಲವೊಂದು ದೇಶಗಳನ್ನು ಫ್ರಾನ್ಸ್ ಹಿಡಿದಿತ್ತು. ಈ ರೀತಿ ಇಂಡಿಯಾದಲ್ಲಿ ಬೇಕಾದ್ರೆ ನೋಡಿ, ಕೆಲವು ರಾಜ್ಯಗಳನ್ನು ಫ್ರೆಂಚ್ ಅಥವಾ ಪೋರ್ಚುಗೀಸ್ ಇಂಥವರು ಹಿಡಿದಿದ್ದರು, ಬಾಕಿ ಭಾಗವನ್ನೇ ಆಂಗ್ಲರು ಹಿಡಿದಿದ್ದರು. ಆ ರೀತಿಯಾಗಿ ಈ ಲೋಕ ಸಾಮ್ರಾಜ್ಯ, ಲೋಕದಲ್ಲಿರುವಂತಹ ಒಟ್ಟಾರೆ ಇಡೀ ಭೂಮಿಯನ್ನು ಒಂದೇ ಆಳ್ವಿಕೆ ಮಾಡುವಂತಹ ಒಬ್ಬ ಅರಸ ಇಲ್ಲಿಯವರೆಗೂ ಬಂದದ್ದಿಲ್ಲ. ಇನ್ನು ಮುಂದೆ ಬರ್ತಾರಾ? ಸತ್ಯವಾದ ಹೇಳುತ್ತೆ, ಬರುತ್ತಾರೆ. ಆ ರಾಜನ ಕುರಿತಾಗಿ ಹಲವು ಸುದ್ದಿಗಳು ಸತ್ಯವೇದ ಹೇಳಲ್ಪಟ್ಟಿದೆ. ಈ ಅರಸನಿಗೆ ಹೆಸರು ಅಂತ್ಯಕ್ರಿಸ್ತನು ಎಂಬುದಾಗಿ ಸತ್ಯವೇದದಲ್ಲಿ ಬರೆದಿಟ್ಟಿದ್ದಾರೆ. ಈ ಅಂತ್ಯಕ್ರಿಸ್ತನು ಅಂದರೆ ಏನು ಅಂತ ನೀವು ಕೇಳುವುದಾದರೆ,
ಅಂತ್ಯಕ್ರಿಸ್ತನು ಅಂತ್ಯ ಎನ್ನುವಂತಹ ಪದಕ್ಕೆ ಸಾಮಾನ್ಯವಾಗಿ ಅಂತ್ಯ ಎಂದರೆ ಸಂಜೆಯ ವೇಳೆಯನ್ನು ಸೂಚನೆ ಮಾಡುತ್ತೆ. ಆದರೆ ಈ ಬರುವಂತಹ ಅಂತ್ಯ ಎನ್ನುವಂಥದ್ದು ಸಂಜೆಯ ಬಗ್ಗೆ ಹೇಳಲ್ಪಡುವಂಥ ಕಾರ್ಯವಲ್ಲ. ಆಂಟಿ ಎನ್ನುವ ಆಂಗ್ಲ ಭಾಷೆಯ ಕನ್ನಡದ ಅರ್ಥವೇ ಅಂತಿ. ಆಂಟಿ ಕ್ರೈಸ್ಟ್ ಅಂದರೆ ಕ್ರಿಸ್ತನಿಗೆ ತದ್ವಿರುದ್ಧವಾದವನು ಎಂಬುದಾಗಿ ಅರ್ಥ. ಕ್ರಿಸ್ತನಿಗೆ ವಿರುದ್ಧವಾದವನಾಗಿ ಒಬ್ಬ ವ್ಯಕ್ತಿ, ಕ್ರಿಸ್ತನಿಗೆ ವಿರುದ್ಧವಾಗಿ ಅಂದರೆ ಅವನು ಯಾರು? ನಿಮಗೆ ಗೊತ್ತು, ಸೈತಾನ. ಸೈತಾನನೇ ಕ್ರಿಸ್ತನಿಗೆ ವಿರೋಧಿ. ಸೈತಾನ ಎಂದರೆ ವಿರೋಧಿ ಎಂಬುದಾಗಿ ಅರ್ಥ. ಯಾರಿಗೆ ವಿರೋಧಿ? ಕ್ರಿಸ್ತನಿಗೂ ಕ್ರಿಸ್ತನಿಗೆ ಸಂಬಂಧಪಟ್ಟವರಿಗೂ ಅವನು ವಿರೋಧಿ. ಹಾಗಾದರೆ ಈ ಶತ್ರುವಾದವನು ಒಟ್ಟಾರೆ ಲೋಕವನ್ನು ಆಳ್ವಿಕೆ ಮಾಡುತ್ತಾನೆ. ಒಂದು ದೇಶವನ್ನು ಕೂಡ ಬಿಡದೆ ದ್ವೀಪಗಳು, ದೇಶಗಳು, ರಾಜ್ಯಗಳು ಎಲ್ಲವನ್ನ ಒಬ್ಬನೇ ವ್ಯಕ್ತಿ. ಎಲ್ಲಿಂದ ಹಾಕಲ್ಪಡುವಂತಹ ಕಾನೂನು ಎಲ್ಲ ದೇಶದಲ್ಲಿಯೂ, ಸುಂಕ ಕೂಡ ಎಲ್ಲ ದೇಶಕ್ಕೂ ಒಂದೇ ಥರವೇ ಇರುತ್ತದೆ. ಹಾಗಾದರೆ ಈ ರೀತಿಯಾಗಿರುವಂಥ ಅರಸನು ಬರ್ತಾನೆ ಅಂತೇಳಿ ಸತ್ಯವೇದ ನಮಗೆ ಬೆಟ್ಟು ಮಾಡಿ ತೋರಿಸುತ್ತದೆ. ಅಂತ್ಯಕ್ರಿಸ್ತನು ಎನ್ನುವಂತಹ ಪದವನ್ನು ನೀವು ಮೊಟ್ಟ ಮೊದಲು 1 ಯೋಹಾನನ ಪುಸ್ತಕ 2ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನೋಡಲು ಸಾಧ್ಯ. ಬೇರೆ ಕಡೆ ಎಲ್ಲ ಅರಸನ ಬಗ್ಗೆ ಹೇಳಲ್ಪಟ್ಟಿದೆಯೇ ವಿನಃ ಅವನಿಗೆ ಅಂತ್ಯಕ್ರಿಸ್ತನು ಎನ್ನುವಂತಹ ಹೆಸರು ಕೊಡಲ್ಪಟ್ಟಿಲ್ಲ. ಪ್ರಕಟಣೆ ಪ್ರವಾದನ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ, ದಾನಿಯೇಲ್ ಪುಸ್ತಕದಲ್ಲಿ ಹೇಳಲ್ಪಟ್ಟಿದೆ, ಹೆಚ್ಕೆಲ್ನಲ್ಲಿ ಹೇಳಲ್ಪಟ್ಟಿದೆ, ಜಕರಿಯ ಪುಸ್ತಕದಲ್ಲಿ ಹೇಳಲ್ಪಟ್ಟಿದೆ. ಬಹಳ ಪುಸ್ತಕದಲ್ಲಿ ಈ ಬರುವಂತಹ ಲೋಕ ಆಳ್ವಿಕೆಗಾರನ ಕುರಿತಾಗಿ ಹಲವು ಕಡೆ ಹೇಳಲ್ಪಟ್ಟಾಗಲೂ ಕೂಡ ಅವನಿಗೆ ಸ್ಪೆಸಿಫಿಕ್ ಆಗಿ ಅವನು ಅಂತ್ಯಕ್ರಿಸ್ತನು ಎನ್ನುವಂಥ ಹೆಸರನ್ನು ಕೊಟ್ಟಿದ್ದು ಯೋಹಾನನೇ. 1 ಯೋಹಾನನ ಪುಸ್ತಕ 2ನೇ ಅಧ್ಯಾಯ 18ನೇ ವಾಕ್ಯ. ಅದರಲ್ಲಿ ಅವನ ಅಂತ್ಯಕ್ರಿಸ್ತನ ಕುರಿತಾಗಿ ಮೇಲಧಿಕವಾಗಿರುವ ವಿವರವನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಮಕ್ಕಳಿರ, ಇದು ಕಡೆ ಗಳಿಗೆಯಾಗಿದೆ, ಕ್ರೈಸ್ತ ವಿರೋಧಿ ಬರುತ್ತಾನೆಂದು ನೀವು ಕೇಳಿದ್ದೀರಷ್ಟೇ. ನೋಡಿದ್ರ? ಹಾಗಾದರೆ ಮೊದಲ ಶತಮಾನದಲ್ಲಿರುವಂತಹ ಸಭೆಯವರಿಗೆ ಕ್ರೈಸ್ತ ವಿರೋಧಿ ಅಂತ್ಯಕ್ರಿಸ್ತನು ಬರ್ತಾನೆನ್ನುವಂಥ ಸುದ್ದಿ ಹೇಳಲ್ಪಟ್ಟಿದೆ. ಇಲ್ಲಿ ನೋಡಬೇಕಾಗಿರುವ ಕಾರ್ಯವೇನೆಂದರೆ, ಇಷ್ಟೊಂದು ವರ್ಷಗಳು ದಾಟಿ ಬಂದಂತಹ ಕಡೆಯ ಕಾಲದ ಸಭೆಗಳಲ್ಲಿ ಬಹಳ ಸಭೆಯವರಿಗೆ ಅಂತ್ಯಕ್ರಿಸ್ತ ಎಂಬುದಾಗಿ ಯಾರಂತಾನೆ ಗೊತ್ತಿಲ್ಲ. ಅವನು ಬರುತ್ತಾನೆನ್ನುವಂತಹ ಸುದ್ದಿ ಬಹಳ ಮಂದಿ ಗೊತ್ತಿಲ್ಲ. ಆದರೆ ಪ್ರಥಮ ಶತಮಾನದ ಕ್ರೈಸ್ತರು ಎಷ್ಟು ದೂರ ಅವರಿಗೆ ಹೇಳಿಕೊಟ್ಟು, ಅವರಿಗೆ ಟ್ರೈನಿಂಗ್ ಕೊಟ್ಟು, ವಾಕ್ಯಗಳ ಕುರಿತಾಗಿರುವಂತಹ ಒಂದು ಸ್ಪಷ್ಟತೆಯನ್ನು ಕೊಟ್ಟು ಅವ್ರು ಹೇಳ್ತಾರೆ, ನಿಮಗೆ ನಾನು ಮುಂಚಿತವಾಗಿ ಹೇಳಿದ್ದೀನಲ್ವಾ, ಅಂತ್ಯಕ್ರಿಸ್ತನು ಎಂಬುದಾಗಿ ಒಬ್ಬ ಬರ್ತಾನೆ ಎಂಬುದಾಗಿ ಕೇಳ್ಪಟ್ಟಂತೆಯೇ ಈಗಲೂ ಅನೇಕ ಅಂತ್ಯಕ್ರೈಸ್ತರು ಇದ್ದಾರೆ. ಆದ್ದರಿಂದ ಇದು ಕಡೆಯ ಕಾಲ ಎಂಬುದಾಗಿ ತಿಳಿಯುತ್ತೇವೆ. ಈ ಕಡೆಯ ಕಾಲ ಎನ್ನುವಂಥದ್ದೇ ಪ್ರಧಾನವಾಗಿ ಅಂತ್ಯಕ್ರಿಸ್ತನ ಹೋರಾಟವೇ ಅಧಿಕವಾಗಿದೆ. ಇದರಲ್ಲಿ 2 ಕಾರ್ಯ ಹೇಳಲ್ಪಟ್ಟದಾಗಿದೆ. ಒಂದು ಅಂತ್ಯಕ್ರಿಸ್ತನು, ಮತ್ತೊಂದು ಅಂತ್ಯಕ್ರೈಸ್ತರು. ಅಂತ್ಯಕ್ರಿಸ್ತನು ಎಂದರೆ ಯಾರಂತ ಕೇಳುವುದಾದರೆ, ಸೈತಾನನು ಯಾವಾಗಲೂ ಯೇಸುವಿನ ಹಾಗೆ ಇರಬೇಕು ಎಂಬುದಾಗಿ ಅಥವಾ ದೇವರಂತೆ ಇರಬೇಕು ಎಂಬುದಾಗಿ ಆಸೆ ಪಟ್ಟವನು. ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ 14ನೇ ಅಧ್ಯಾಯದಲ್ಲಿ, ಆಕಾಶಕ್ಕೆ ಏರುವೆನು, ಉನ್ನತವಾದವನಿಗೆ ಸಮವಾಗುವೆನು, ಅವರ ಸಿಂಹಾಸನಕ್ಕೆ ಮೇಲೆ ನನ್ನ ಸಿಂಹಾಸನವನ್ನು ಮೇಲೆತ್ತುವೆನು ಎಂಬುದಾಗಿ ಹೃದಯದಲ್ಲಿ ಹೇಳಿದ್ದೀಯಲ್ಲ ಎಂಬುದಾಗಿ ಸೈತಾನನ ಬಗ್ಗೆ ಹೇಳಲ್ಪಟ್ಟಿದೆ. ಆಂಗ್ಲ ಸತ್ಯವೇದದಲ್ಲಿ ಓದುವುದಾದರೆ, ಓ ಲೂಸಿಫರ್ ಎಂಬುದಾಗಿ ಆರಂಭವಾಗುತ್ತೆ. ನಿನ್ನ ಉನ್ನತಕ್ಕೆ ಏರುವಿ, ಉನ್ನತನಾದವನ ಸಿಂಹಾಸನಕ್ಕೆ ಸಮವಾಗುವಿ ಅಂದೆಲ್ಲ ಹೃದಯದಲ್ಲಿ ಹೇಳಿದಲ್ಲ. ಹಾಗಾದರೆ ಸೈತಾನನ ಪಾಪ ಏನಂತ ನೋಡೋದಾದರೆ, ದೇವರ ಹಾಗೆ ನಾನು ಒಬ್ಬ ಅರಸನಂತೆ ಒಂದು ಆಳ್ವಿಕೆ ಮಾಡುವವನಾಗಿ ಆ ಅಧಿಕಾರವನ್ನು ನಾನು ಹೊಂದಿಕೊಳ್ಳಬೇಕು ಎನ್ನುವಂಥದ್ದೇ ಅವನ ಬಯಕೆ. ದೇವರ ಹಾಗೆ ಅವರ ಮೇಲೆ ಮಾರ್ಪಡಬೇಕು ಎನ್ನುವಂಥದ್ದೇ ಅವನ ಭಾವನೆ. ಹಾಗಾಗಿ ತಳ್ಳಲ್ಪಟ್ಟ. ಹಾಗಾದರೆ ಇವನು, ಈ ಸೈತಾನನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ದೇವರಂತೆ ಅಂದರೆ ಅವರು ಏನೆಲ್ಲ ಮಾಡ್ತಾರೋ ಅದೇ ಎಲ್ಲ ರೀತಿಯಲ್ಲಿ ನೋಡಿ ಕಾಪಿ ಮಾಡುವಂಥದ್ದೇ ಸೈತಾನನ ಕೆಲಸ. ಸೈತಾನನ್ನು ಯಾವ ರೀತಿ ದೇವರು 3 ವಿಧಗಳಲ್ಲಿ ಕ್ರಿಯೆ ಮಾಡುತ್ತಾರೋ, ದೇವರು ಒಬ್ಬರೇ, ಆದರೆ ಅವರ ಕ್ರಿಯೆಗಳು 3 ನಾವು ವಿಭಾಗಿಸಬಹುದು. ಒಬ್ಬ ಮನುಷ್ಯನಿದ್ದಾನೆ, ಹೆಂಡತಿಗೆ ಅವನು ಗಂಡನಾಗಿದ್ದಾನೆ, ಮಕ್ಕಳಿಗೆ ಅವನು ತಂದೆಯಾಗಿದ್ದಾನೆ, ತನ್ನ ಹೆತ್ತವರಿಗೆ ಮಗನಾಗಿದ್ದಾನೆ. ವ್ಯಕ್ತಿಯೊಬ್ಬನೇ, ಮಗನು, ಗಂಡ, ತಂದೆ, ಒಬ್ಬನೇ ವ್ಯಕ್ತಿ ಅಲ್ವಾ? ಅದೇ ರೀತಿಯಾಗಿ ದೇವರು ತಾನು ಮಾಡುವಂತಹ ಕೆಲಸಗಳ ಕುರಿತಾಗಿ ತನ್ನನ್ನು 3 ವಿಧವಾಗಿ ತನ್ನನ್ನು ಪ್ರಕಟಿಸಿಕೊಳ್ಳುತ್ತಾರೆ. ತಂದೆ, ಮಗ, ಪರಿಶುದ್ಧಾತ್ಮನು ಎಂಬುದಾಗಿ ಸತ್ಯವೇದದಲ್ಲಿ ಅದಕ್ಕೆ ಬಹಳ ವಿಷಯಗಳು ಹೇಳಲ್ಪಟ್ಟದಾಗಿದೆ. ಇದರಲ್ಲಿ ಮಗನು ಎನ್ನುವವರು ಪ್ರತ್ಯೇಕವಾಗಿ ಬಿದ್ದು ಹೋದಂತಹ ಮನುಷ್ಯರಿಗೋಸ್ಕರವಾಗಿ ಎಬ್ಬಿಸಲ್ಪಟ್ಟವರು.
ಮನುಷ್ಯರ ರಕ್ಷಣೆ, ಮನುಷ್ಯರ ಪಾಪ ಕ್ಷಮಾಪಣೆ, ಮನುಷ್ಯರನ್ನ ಪರಲೋಕದಲ್ಲಿ ಸೇರಿಸುವಂಥದ್ದು, ಮನುಷ್ಯರನ್ನು ಅಭಿಷೇಕಿಸುವಂಥದ್ದು, ಮನುಷ್ಯರನ್ನು ಬೆಳಕೊಳ್ಳುವರಾಗಿ ಬೆಳಕಿನ ಮಕ್ಕಳಾಗಿ ಮಾರ್ಪಡಿಸುವುದು, ಇದು ಪರಿಪೂರ್ಣವಾಗಿ ಮನುಷ್ಯರಿಗೆ ಸಂಬಂಧಪಟ್ಟ ಕಾರ್ಯ ಪೂರ್ತಿಯಾಗಿ ಮಗನಾಗಿರುವ ಕ್ರಿಸ್ತನ ಕೈಗಳಲ್ಲಿ ಒಪ್ಪಿಸಲ್ಪಟ್ಟಿದೆ. ಆದ್ದರಿಂದಲೇ ಯೇಸು ಹೇಳಿದರು, ನನ್ನಿಂದ ಅಲ್ಲದೆ ಒಬ್ಬನ ತಂದೆಯ ಬಳಿಯಲ್ಲಿ ಹೋಗಲು ಸಾಧ್ಯವಿಲ್ಲ, ಏಕೆಂದರೆ ನಿಮಗೆ ಅಂತ ನೇಮಿಸಲ್ಪಟ್ಟದ್ದು ನಾನೇ. ನೀನು ಬೈಪಾಸ್ ಮಾಡಿ ನೇರವಾಗಿ ಪರಲೋಕದ ತಂದೆ ಬಳಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ, ಬೈಪಾಸ್ ಮಾಡೋಕ್ಕಾಗಲ್ಲ. ಇದು ಪರಲೋಕದ ಒಂದು ನೀತಿ. ಅದರಲ್ಲೇನಿಟ್ಟಿದ್ದಾರೆ, ಮನುಷ್ಯನ ನೀನು, ಮನುಷ್ಯರಿಗೆ ಯೇಸುನೇ ಮಾರ್ಗ. ಅವರ ರಕ್ಷಣೆ, ಪಾಪ ಕ್ಷಮಾಪಣೆ, ಅವರನ್ನು ಶುದ್ಧೀಕರಿಸುವುದು, ಮೇಲೆತ್ತುವುದು, ಬೆಳಕಾಗಿಸುವಂಥದ್ದು, ಅವರನ್ನು ಮುನ್ನಡೆಸುವುದು ಎಲ್ಲ ಅವರಿಗೆ ಸಹಾಯ ಮಾಡಲು ಪರಿಶುದ್ಧಾತ್ಮನು ಅನುಗ್ರಹಿಸಲ್ಪಟ್ಟಿದ್ದಾರೆ. ಅವರು ದೇವರಾತ್ಮನ ಸಹಾಯದಿಂದ ಮನುಷ್ಯರ ಸಂಬಂಧಪಟ್ಟ ಕೆಲಸ ಪೂರ್ತಿಗೆ ಅವರು ನೋಡ್ಕೋತಾರೆ. ತಂದೆಯ ಅಧೀನದಲ್ಲಿ ಮನುಷ್ಯರು ಮಾತ್ರವಲ್ಲ, ಪರಲೋಕವಿದೆ, ದೇವದೂತರು ಇದ್ದಾರೆ, ಅಲ್ಲಿ ಅನೇಕ ವಾಸಸ್ಥಳಗಳು ಉಂಟು ಅಂತ ಇದೆ. ಅದೆಲ್ಲ ಗಮನಿಸಿಕೊಳ್ಳುವುದು ತಂದೆಯ ಕೆಲಸ. ಅವರೇ ಪರಿಪೂರ್ಣವಾಗಿ ದೇವರು. ನೀವು ಅರ್ಥ ಮಾಡ್ಕೊಂಡು ಕೇಳ್ತಾ ಇದ್ದೀನಿ, ನಾವು ಈಸಿಯಾಗಿ ನಮ್ಮ ಮೈಂಡಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ. ಹಾಗಾದರೆ ಅದು ಅವರ ಕೆಲಸ. ಮಗನಾಗಿರುವ ಕ್ರಿಸ್ತನ ಮುಖಾಂತರವಾಗಿಯೇ ನಾವು ಪರಲೋಕದ ಒಳಗೆ ಪ್ರವೇಶ ಮಾಡೋಕ್ಕೆ ಸಾಧ್ಯ. ಮಗನಾಗಿರುವ ಕ್ರಿಸ್ತನ ಮುಖಾಂತರ ತಂದೆಯ ಬಳಿಗೆ ಹೋಗಲು ಸಾಧ್ಯ. ಮೂರನೇದಾಗಿ ದೇವರಾತ್ಮನು ಎನ್ನುವವರು ಮನುಷ್ಯರನ್ನು ಬಲಪಡಿಸುವುದಕ್ಕೂ ದೇವರು ಬಯಸುವಂತಹ ಚಿತ್ತವನ್ನು ಮಾಡುವುದಕ್ಕೂ ಮಗನಾಗಿರುವ ಕ್ರಿಸ್ತನಿಗೆ ಸಹಾಯವಾಗಿ ಮನುಷ್ಯರೊಂದಿಗೆ ಇರುವುದಕ್ಕೆ ಕಳುಹಿಸಲ್ಪಟ್ಟವರು ದೇವರಾತ್ಮನು. ಹಾಗಾದರೆ ಈ ಮೂರು, ತಂದೆ, ಮಗ, ಪರಿಶುದ್ಧಾತ್ಮನು ಇದ್ದಾರಲ್ವಾ, ಈ ಸೈತನ ನೋಡ್ತಾ ಇದ್ದಾನೆ. ಈ ದೇವರು ಯಾವ ರೀತಿ ಮೂರು ರೂಪಗಳಲ್ಲಿ ಅಥವಾ ಮೂರು ವಿಧಗಳಲ್ಲಿ ಕ್ರಿಯೆ ಮಾಡ್ತಾರೋ ಅದೇ ರೀತಿಯಾಗಿ ನಾವು ಮಾಡಬೇಕು. ಏಕೆಂದರೆ ಅವ್ರ ಥರ ಮಾರ್ಪಡಬೇಕೆನ್ನುವುದೇ ಅವನ ಒಂದು ಆಸೆ ಅಲ್ವಾ. ಅದಕ್ಕೆ ಅವನೇನು ಮಾಡ್ತಾನೆ ಅಂದರೆ, ಅವನು ಒಂದು ಮೂರು ರೂಪವನ್ನು ಇಟ್ಕೊಂಡಿದ್ದಾನೆ. ಒಂದು ಘಟಸರ್ಪ, ಅದುವೇ ಬಿದ್ದು ಹೋದಂತಹ ಪ್ರಧಾನವಾದಂತಹ ಆತ್ಮ ಲೂಸಿಫರ್ ಎಂಬುದಾಗಿ ಉಲ್ಲೇಖವಾಗಿದೆ ನೋಡಿ. ಲೂಸಿಫರ್ ಅವನೇ ಮೊದಲು ಬಿದ್ದವನು ಕೆಳಗೆ. ಅದಕ್ಕೆ ಹೆಸರು ಘಟಸರ್ಪ, ಪುರಾತನ ಸರ್ಪ ಎಂಬುದಾಗಿ ಸತ್ಯವೇದ ಉಲ್ಲೇಖಿಸುತ್ತದೆ. ಅದನ್ನ ಇಲ್ಲಿ ತಂದೆ ಇರುವ ಹಾಗೆ ಅಲ್ಲಿ ಘಟಸರ್ಪ, ಇಲ್ಲಿ ಮಗನಿದ್ದಾರೆ ಅಲ್ವಾ. ಆ ರೀತಿಯಾಗಿ ಈ ಮನುಷ್ಯರಿಗೋಸ್ಕರವಾಗಿ ಸೈತನನ್ನು ಏರ್ಪಡಿಸಿ ಮನುಷ್ಯರನ್ನ ಆಳ್ವಿಕೆ ಮಾಡುವುದಕ್ಕಾಗಿ, ಮನುಷ್ಯರನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಟು ಅರಸನಾಗಿರುವುದಕ್ಕೂ ಇವನು ಒಂದು ಕುಮಾರನ ಏರ್ಪಾಡು ಮಾಡಿದ್ದಾನೆ. ಅವನ ಹೆಸರೇ ಕ್ರೈಸ್ತ ವಿರೋಧಿ. ಮೂರನೇದಾಗಿ ನೋಡಿ, ದೇವರಾತ್ಮನಿದ್ದಾರಲ್ವಾ. ದೇವರಾತ್ಮನು ಮಗನಿಗೆ ಸಹಾಯವನ್ನು ಮಾಡಿ ಅವರನ್ನು ಶುದ್ಧೀಕರಿಸಿ ಬಲಪಡಿಸಿ ಪರಲೋಕ ರಾಜ್ಯಕ್ಕೆ ಸೀಮಿತವಾದವನ್ನು ಮಾರ್ಪಡಿಸ್ತಾರಲ್ವಾ. ಆ ರೀತಿಯಾಗಿ ಇಲ್ಲಿ ಸೈತನನ ತ್ರಯೇಕತ್ವದಲ್ಲಿ ಮೂರನೆಯ ವ್ಯಕ್ತಿಯ ಹೆಸರು ಸುಳ್ಳು ಪ್ರವಾದಿ. ಅದು ಒಂದು ಸ್ಪಿರಿಟ್. ಸುಳ್ಳು ಪ್ರವಾದಿ ಅಂದರೆ ವ್ಯಕ್ತಿ ಇಲ್ಲ, ಅದೊಂದು ಆತ್ಮ. ಈ ದುರಾತ್ಮ ಅಂದರೆ ತಂದೆ, ಮಗ, ಪರಿಶುದ್ಧಾತ್ಮನು ಇಲ್ಲಿ, ಅಲ್ಲಿ ಘಟಸರ್ಪ, ಅಂತ್ಯಕ್ರಿಸ್ತನು, ಸುಳ್ಳು ಪ್ರವಾದಿ. ಇದು ಯಾವ ರೀತಿ ದೇವರಾತ್ಮನ ಕ್ರಿಯೆ ಮಾಡ್ತಾರೋ ಅದೇ ರೀತಿ ಕ್ರಿಯೆ ಮಾಡುತ್ತೆ ಮನುಷ್ಯರ ನಡುವೆ. ಹಾಗಾದರೆ ಇವುಗಳನ್ನು ಆಳ್ವಿಕೆ ಮಾಡುವಂತಹ ಮೂರು ಕಾರ್ಯಗಳು. ಇದರಲ್ಲಿ ಮಗನಾಗಿರುವ ಕ್ರಿಸ್ತನು, ಯೇಸು ಕ್ರಿಸ್ತನು ಈ ಲೋಕವನ್ನು ಆಳ್ವಿಕೆ ಮಾಡಲಿದ್ದಾರೆ. ಅವರಿಗೆ ಕೈಗಳಿಗೆ ಒಪ್ಪಿಸಲ್ಪಟ್ಟಂತಹ ಮನುಷ್ಯರೆಲ್ಲರನ್ನ ಒಗ್ಗೂಡಿಸಿ ಇದೇ ಭೂಮಿಯಲ್ಲಿ ಅವರು ಅರಸನಾಗಿ 1000 ವರ್ಷ ಆಳ್ವಿಕೆ ಮಾಡಲಿದ್ದಾರೆ ಎನ್ನುವುದನ್ನು ಸತ್ಯವೇದ ಹೇಳುತ್ತದೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಅವನು ಕೂಡ ಕಾಪಿ ಮಾಡಬೇಕಲ್ವಾ. ಅದಕ್ಕೋಸ್ಕರ ಸೈತಾನನಿಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ಅವನು ಈ ಒಟ್ಟಾರೆ ಭೂಮಿಯನ್ನು 1 ಇಂಚ್ ಕೂಡ ಬಿಡದೆ ಒಟ್ಟಾರೆ ಭೂಮಿಯನ್ನು ತನ್ನ ನಿಯಂತ್ರಣದ ಕೆಳಗೆ ತಂದು 7 ವರ್ಷ ಆಳ್ವಿಕೆ ಮಾಡಲಿದ್ದಾನೆ. 7 ವರ್ಷ. ಅದನ್ನು 7 ವರ್ಷದಲ್ಲಿ ದ್ವೀಪಗಳು, ರಾಜ್ಯಗಳು, ಕಾಡು, ಬೆಟ್ಟ, ಲೋಕದಲ್ಲಿರುವ ಎಲ್ಲವೂ ಈ ಆಳ್ವಿಕೆಗಾರನ ಕೈ ಕೆಳಗೆ ಬರುತ್ತದೆ. ಅದನ್ನೇ ನಾವು ಅಂತ್ಯಕ್ರಿಸ್ತನನ್ನ ಸತ್ಯವೇದ ಹಲವು ಕಡೆ ಅರಸ ಎಂಬುದಾಗಿ ಹೇಳುತ್ತದೆ. ಅವನು ಬಂದು ಸೈತನನ ಅಧೀನದಲ್ಲಿರುವಂಥ ಒಬ್ಬ ರಾಜ. ಇಲ್ಲಿ ನೀವು ನೋಡುವುದಾದರೆ ಕಡೆಯ ಕಾಲವಾಗಿದೆ. ಕಡೆಯ ಕಾಲದಲ್ಲಿ ಅವನು ಬರುವವನಾಗಿರ್ತಾನೆ. 7 ವರ್ಷ ಆಳ್ವಿಕೆ ಮಾಡ್ತಾನೆ. ಕಡೆಯ ಕಾಲದಲ್ಲಿ ಅಂತ್ಯಕ್ರಿಸ್ತನು ಬರುತ್ತಾನೆ ಎಂಬುದಾಗಿ ನೀವು ಕೇಳ್ಪಟ್ಟಂತೆಯೇ ಇವತ್ತು ಅನೇಕ ಕ್ರೈಸ್ತ ವಿರೋಧಿಗಳಿದ್ದಾರೆ. ಹಾಗಾದರೆ ಬರುವ ಅಂತ್ಯಕ್ರಿಸ್ತನು ಎನ್ನುವುದು ಬೇರೆ, ಅಂತ್ಯಕ್ರಿಸ್ತನು ಎನ್ನುವುದು ಬೇರೆ. ಅದು ಯಾರು ಅಂತ ಕೇಳುವುದಾದರೆ, ಈ ಅಂತ್ಯಕ್ರಿಸ್ತನ ಆತ್ಮವನ್ನು ಹೊಂದಿ
ಬರುವಂತಹ ರಾಜನಾಗಿರುವ ಅಂತ್ಯಕ್ರಿಸ್ತನಿಗೆ ಕೆಲಸ ಮಾಡುವವರಿದ್ದಾರೆ ನೋಡಿ. ರಾಜ್ಯಗಳನ್ನು ಒಗ್ಗೂಡಿಸಬೇಕು, ಅವನು ಬಂದು ಲೋಕದಲ್ಲಿ ಒಂದು ಅಧಿಪತಿಯಾಗಿ ಕೂರಬೇಕು ಅಂದರೆ ಒಂದೇ ದಿನ ನಡೆಯುವಂತಹ ಕಾರ್ಯನ ಅದು ಇಲ್ಲ. ಎಲ್ಲ ಮನುಷ್ಯ ಕುಲವನ್ನು ತನ್ನ ನಿಯಂತ್ರಣದ ಒಳಗೆ ತರಬೇಕು ಅಂತ ನೋಡೋದಾದರೆ ಅಧಿಕಾರವನ್ನು ತರಬೇಕು, ವ್ಯಾಪಾರವನ್ನು ತರಬೇಕು, ಧರ್ಮ ನಂಬಿಕೆಯನ್ನು ತರಬೇಕು, ಒಂದೊಂದು ಜಾತಿ ಜನಾಂಗವನ್ನು ತರಬೇಕು, ದೇಶಗಳನ್ನು ತರಬೇಕು, ಸರ್ಕಾರವನ್ನು ತರಬೇಕು. ಹಾಗಾದ್ರೆ ಇದಕ್ಕಾಗಿ ಬಹಳ ಮಂದಿ ಕೆಲಸವನ್ನು ಮಾಡುವರು. ಅವರನ್ನೆಲ್ಲ ಈ ಘಟ ಸರ್ಪದ ಆತ್ಮ ಅಥವಾ ಅಂತ್ಯಕ್ರಿಸ್ತನ ಆತ್ಮ ಬರುವಂತಹ ಅಂತ್ಯಕ್ರಿಸ್ತನಿಗೆ ಕೆಲಸ ಮಾಡುವುದಕ್ಕೆ ಮನುಷ್ಯರನ್ನು ನೇಮಿಸಿರ್ತಾನೆ. ಇವರನ್ನು ನೀವು ಎಲ್ಲ ಸ್ಥಳದಲ್ಲಿ ನೋಡ್ಬೋದು. ವ್ಯಾಪಾರದಲ್ಲೂ ನೋಡ್ಬೋದು, ವಿಜ್ಞಾನದಲ್ಲಿ ನೋಡ್ಬೋದು, ವೈದ್ಯಕೀಯ ಕ್ಷೇತ್ರದಲ್ಲಿ ನೋಡ್ಬೋದು, ಎಲ್ಲ ಕಡೆ ನೋಡ್ಬೋದು. ಅವರ ಉದ್ದೇಶವೇನಂತ ಕೇಳುವುದಾದರೆ ಬರಲಿರುವಂತಹ ಅಂತ್ಯಕ್ರಿಸ್ತನಿಗೆ ಈ ಭೂಮಿಯನ್ನು ಕೊಡಬೇಕು. ಅವರ ಆಳ್ವಿಕೆ ಮಾಡುವುದಕ್ಕೆ ಇವಾಗಲೇ ಈ ಭೂಮಿಯನ್ನು ಆಯ್ಕೆಪಡಿಸಿ ಬರಬೇಕು. ಅದಕ್ಕೆ ತೀವ್ರವಾಗಿ ಕೆಲಸ ಮಾಡುವವರಿಗೆ ಹೆಸರು ಅಂತ್ಯಕ್ರಿಸ್ತರು. ಬಂದು ಸಿಂಹಾಸನದಲ್ಲಿ ಅವನು ಕೂರ್ತಾನಲ್ವಾ, ಅವನ ಹೆಸರು ಅಂತ್ಯಕ್ರಿಸ್ತನು. ಹಾಗಾದರೆ ಅವನಿಗೆ ಕೆಲಸ ಮಾಡುವವರು. ಹಾಗಾದರೆ ಇದೇ ಥರ ಯೇಸು ಕ್ರಿಸ್ತನ ಸೈಡಲ್ಲಿ ನೀವು ನೋಡಿ, ಕ್ರಿಸ್ತನು ಈ ಭೂಮಿಗೆ ರಾಜನಾಗಿ ಬರಲಿದ್ದಾರೆ. ಹಾಗಾದರೆ ಅವರಿಗೆ ಕೆಲಸ ಮಾಡುವುದಕ್ಕೆ, ಜನಗಳನ್ನು ರಕ್ಷಣೆ ನಡೆಸುವುದಕ್ಕೆ, ಜನಗಳನ್ನು ದೇವರ ಕೈಗಳಿಗೆ ಒಪ್ಪಿಸಿಕೊಡುವುದಕ್ಕೆ, ದೇಶ ಪೂರ್ತಿ ಇರುವಂತಹ ಜನಗಳನ್ನು ಯೇಸುವಿನ ಮಂದೆಯಲ್ಲಿ ಕೂಡಿಸುವುದಕ್ಕೆ ಬಹಳ ಮಂದಿ ಅವರ ಆತ್ಮದಲ್ಲಿ ತುಂಬಲ್ಪಟ್ಟವರಾಗಿ ನಿಯಂತ್ರಿಸಲ್ಪಡ್ತಾ ಇದ್ದಾರೆ. ಅವರಿಗೆ ಅಲ್ಲಿ ಅಂತ್ಯಕ್ರಿಸ್ತರು ಎಂಬುದಾಗಿ ಹೆಸರು, ನಮಗೆ ಇಲ್ಲಿ ಕ್ರೈಸ್ತರು ಎಂಬುದಾಗಿ ಹೆಸರು. ಇದುವೇ ನಿಜವಾದ ಕ್ರೈಸ್ತರು. ಸುಮ್ಮನೆ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಸುಮ್ಮನೆ ಚರ್ಚಲ್ಲಿ ದೀಕ್ಷಾಸ್ನಾನ ತಗೊಂಡು ಅದಲ್ಲ. ಕ್ರಿಸ್ತನಿಗೋಸ್ಕರವಾಗಿ ಕೆಲಸ ಮಾಡುವವರು, ಬರುವಂಥ 1000 ವರ್ಷ ಆಳ್ವಿಕೆ ಮಾಡಲಿರುವಂತಹ ಅರಸನಾಗಿರುವ ಕ್ರಿಸ್ತನಿಗೆ ಕೆಲಸ ಮಾಡುವವರಿಗೆ ಹೆಸರು ಕ್ರೈಸ್ತರು. ಅವರ ಚಿತ್ತವನ್ನು ಮಾಡುವವರು. ಸೈತಾನನು ಬರುವಂತಹ 7 ವರ್ಷಕ್ಕೆ ಈ ಲೋಕವನ್ನು ಸಿದ್ಧ ಮಾಡುವವರಿಗೆ ಹೆಸರು ಅಂತ್ಯಕ್ರಿಸ್ತರು. ಹಾಗಾದರೆ ಇವನು ಬರುವಂತಹ ಅಂತ್ಯಕ್ರಿಸ್ತನ ಕುರಿತಾಗಿ ಸತ್ಯವೇದ ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಇನ್ನು ಮುಂದೆ ನಾವು ಬಹಳ ಮುಖ್ಯವಾಗಿ ವಿಷಯಕ್ಕೆ ಬರ್ತಾ ಇದ್ದೀವಿ, ಗಮನಿಸಿರಿ. ಮೊದಲ ಕಾರ್ಯ ಏನಂತ ಕೇಳುವುದಾದರೆ ಬರುವಂತಹ ಇವನು ಒಂದು ಅರಸ. ಅರಸ ಅಂದರೆ ಒಂದು ಅಧಿಪತಿ. ಅವನು ಒಟ್ಟಾರೆ ಭೂಮಿಯಲ್ಲಿರುವಂತಹ ಮಂದೆಯನ್ನು ಆಳ್ವಿಕೆ ಮಾಡಲಿದ್ದಾನೆ. ಎಲ್ಲವರ ನಿಯಂತ್ರಣದಲ್ಲಿ ಕಂಟ್ರೋಲೇ ಅವನಲ್ಲಿದ್ದಾನೆ. ಅವನು ಹಾಕುವಂಥ ಕಾನೂನೇ. ಅವನು ಅಂತ್ಯಕ್ರಿಸ್ತನು ಎಂಬುದಾಗಿರುವುದರಿಂದ ಕ್ರಿಸ್ತನಿಗೆ ವಿರುದ್ಧವಾಗಿರುವ ಕಾರ್ಯವನ್ನೆಲ್ಲ ಮಾಡ್ತಾನೆ. ಕ್ರೈಸ್ತರನ್ನು ಹಿಂಸೆ ಪಡಿಸುತ್ತಾನೆ. ಕ್ರೈಸ್ತರ ಹೆಸರು ಹೇಳಬಾರ್ದು ಅಂತ ಹೇಳ್ತಾನೆ. ಇವನೇ ಅಂತ್ಯಕ್ರಿಸ್ತನು. ಒಂದು ಕ್ರೂರವಾದ ಆಳ್ವಿಕೆಗಾರನಾಗಿ ಪ್ರಕಟವಾಗ್ತಾನೆ. ಇವನು ಅಂತ್ಯಕ್ರಿಸ್ತನು ಆಳ್ವಿಕೆ ಮಾಡ್ತಾನೆ ಅಂತ ಗೊತ್ತು. ಅವನು ಬರುವಂಥ ಕಾಲವೇನಂತ ಗೊತ್ತು. ಅವನು ಯಾವ ರೀತಿ ಇರ್ತಾನೆ, ಅವನ ಗುಣಾತಿಶಯ ಯಾವ ರೀತಿ, ಅದರ ಕುರಿತೆಲ್ಲ ವಿವರಗಳು ನಮಗೆ ಗೊತ್ತಿಲ್ಲ ನೋಡಿ. ಅದಕ್ಕೆ ಕರ್ತನು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮಗೆ ಪ್ರವಾದನೆಗಳಲ್ಲಿ ಹಲವು ಕಾರ್ಯಗಳನ್ನು ಪ್ರಕಟಿಸಿಟ್ಟಿದ್ದಾರೆ. ಪ್ರತ್ಯೇಕವಾಗಿ ನೀವು ಒಬ್ಬನ ಕುರಿತಾಗಿ ನೀವು ನೋಡಬೇಕು ಅಂತಿದ್ರೆ ಅವರ ಕುರಿತಾಗಿ ಮಾತ್ರ ನೋಡುವುದಲ್ಲ, ಅವರ ನಿರಳಾಟವಾಗಿರುವ ಕಾರ್ಯವನ್ನು ನೋಡಬೇಕು. ಸತ್ಯವೇದದಲ್ಲಿ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಬರುವುದಕ್ಕಿಂತ ಮುಂಚಿತವಾಗಿ ಹಳೆಯ ಒಡಂಬಡಿಕೆಯಲ್ಲಿ ನೀವು ನೋಡುವುದಾದರೆ ಹಲವು ಭಕ್ತರು ಯೇಸು ಯಾವ ರೀತಿ ಇರ್ತಾರೆ ಎನ್ನುವುದನ್ನು ಪ್ರತಿಬಿಂಬಿಸಿ ತೋರಿಸಿರುವ ನಿರಳಾಟವಾಗಿರುವಂತಹ ಮುಂದಾಳುಗಳಿದ್ದಾರೆ. ಅವರ ಮುಖಾಂತರವಾಗಿಯೇ ಯೇಸುವಿನ ಹಾಗೆ ಪರಿಪೂರ್ಣವಾಗಿ ಹಂಗೆ ಇರೋದಿಲ್ಲ. ಯೇಸು ಈ ಭೂಮಿಗೆ ಬರಬೇಕಾದರೂ ಯಾವ ರೀತಿ ಇರ್ತಾರೋ ಅದರ ಹಲವು ಭಾಗಗಳನ್ನು ಹಲವು ಪರಿಶುದ್ಧ ದೇವಭಕ್ತರು ಪ್ರತಿಬಿಂಬಿಸಿ ಅದನ್ನು ತೋರಿಸಿರ್ತಾರೆ. ಯೇಸು ಥರನೇ, ಅವರ ಕ್ಯಾರೆಕ್ಟರ್ ಥರನೇ, ಅವರ ಗುಣಾತಿಶಯ ಥರನೇ ಇದೆಲ್ಲ ಲೋಕಕ್ಕೆ ದೇವರು ಪರಿಚಯ ಮಾಡಿ ಬರುವಂತಹ ಮೆಸ್ಸಿಯ ಹಿಂಗೆ ಇರ್ತಾರೆ ಎಂಬುದಾಗಿ ಹಲವಾರು ನೆರಳಾಟವಾಗಿರುವ ಕ್ಯಾರೆಕ್ಟರ್ಗಳನ್ನು ಅದರ ಮುಖಾಂತರವಾಗಿ ಲೋಕಕ್ಕೆ ಸಂದೇಶವನ್ನು ಹೇಳಿದ್ದಾರೆ. ಅವರನ್ನು ನಾವು ನೋಡಬೇಕಾದ್ರೆ ಅವರ ಹಲವು ಕಾರ್ಯಗಳು ಅಥವಾ ಬರಲಿರುವ ಬಂದಂತಹ ಯೇಸು ಕ್ರಿಸ್ತನಿಗೆ ರಿಸಂಬಲ್ ಆಗುತ್ತೆ, ಹಾಗೆ ಅದು ಹೋಲಿಕೆಯಾಗುತ್ತೆ. ಅದನ್ನು ನೆರಳಾಟ ಎಂಬುದಾಗಿ ಹೇಳ್ತಾರೆ. ಅಂಥ ದೇವಭಕ್ತರ ಕುರಿತಾಗಿ ಸತ್ಯವೇದ ಹೇಳುತ್ತದೆ. ಅವರು ಒಬ್ಬೊಬ್ಬರು ಕ್ರಿಸ್ತನ ಒಂದೊಂದು ಗುಣವನ್ನು, ಪ್ರಧಾನವಾಗಿರುವ ಗುಣವನ್ನು ಪ್ರತಿಬಿಂಬಿಸುವವರಾಗಿರ್ತಾರೆ. ಅವರ ಕುರಿತಾಗಿ ನೀವು ಸ್ಟಡಿ ಮಾಡುವುದಾದರೆ ಬರುವಂಥ ಕ್ರಿಸ್ತನು ಇದನ್ನೆಲ್ಲ ಸೇರಿಸಿದರೆ ಹೀಗೆ ಪರಿಪೂರ್ಣವಾಗಿರ್ತಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹಳೆಯ ಒಡಂಬಡಿಕೆಯಲ್ಲಿ ಪ್ರವಾದಿಗಳು ಸತ್ಯವೇದವನ್ನು ಸಂಶೋಧನೆ ಮಾಡಿದವರು ಇದನ್ನೇ ಸಂಶೋಧನೆ ಮಾಡಿದರು. ಹಾಗಾದರೆ ಕ್ರಿಸ್ತನು ತಾನು ಪ್ರಕಟವಾಗುವುದಕ್ಕಿಂತ ಮುಂಚೆ ಅವರ ಕಾರ್ಯಗಳನ್ನು, ಗುಣಾತಿಶಯಗಳನ್ನು ಪ್ರತಿಬಿಂಬಿಸುವಂತಹ ಹಲವು ಕ್ಯಾರೆಕ್ಟರ್ಗಳನ್ನು ಭೂಮಿಯಲ್ಲಿ ಎಬ್ಬಿಸಿದರು. ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ, ಗಮನಿಸಿ. ಹಲವು
ದೇವ ಭಕ್ತರು ಅವರನ್ನು ನೀವು ನೋಡಬೇಕಾದರೆ ಅವರು ಯೇಸು ಕ್ರಿಸ್ತನನ್ನ ಅವರು ಪ್ರತಿಬಿಂಬಿಸಿರುವ ಹಾಗೆ ನೀವು ನೋಡಲು ಸಾಧ್ಯ. ಮೊದಲನೇ ವ್ಯಕ್ತಿ ಯಾರಂತ ನೋಡಿ, ಆಬೇಲನು. ಏಬೇಲನ್ನು ಯೇಸು ಕ್ರಿಸ್ತನಿಗೆ ಮುಂಗುರುತಾದವರು, ನಿರಳಾಟವಾದವರು. ಯಾಕೆ ಅಂತ ಕೇಳುವುದಾದರೆ, ನೀತಿಗೋಸ್ಕರವಾಗಿ ಪಾಡುಪಟ್ಟಂತಹ ಮೊದಲು ನೀತಿ ಉಳ್ಳಂತಹ ಕುರುಬ. ಅವರು ಕುರಿ ಮೇಯಿಸುವವರು, ಒಬ್ಬ ಕುರುಬನು. ಅನಂತರ ಅವರು ಯೇಸು ಕ್ರಿಸ್ತನ ನಿರ್ದೋಷವಾದ ಕಷ್ಟಕ್ಕೆ ಸಮವಾದವರು. ಯೇಸು ನೋಡಿ ಯಾವ ತಪ್ಪನ್ನ ಮಾಡಲಿಲ್ಲ. ತಂದೆಯನ್ನ ಮಹಿಮೆ ಪಡಿಸಿದ್ದರಿಂದ ಅವರು ಕೊಲೆ ಮಾಡಲ್ಪಟ್ಟರು. ಅವರನ್ನ ಸ್ವಂತ ಸಹೋದರನೇ ಕೊಲೆ ಮಾಡಿದ್ರು. ಯೇಸುವನ ಕೊಂದದ್ದು ಬೇರೆ ದೇಶದವರಲ್ಲ, ಅವರ ಸ್ವಂತ ಕುಲದವರವರನ್ನು ಕೊಲೆಗೈದರು. ಯಾತಕ್ಕಾಗಿ? ದೇವರನ್ನ ಮಹಿಮೆ ಪಡಿಸಿದ್ದಕ್ಕೋಸ್ಕರವಾಗಿ. ಆಬೇಲನ್ನು ಬೇರೆ ಯಾವ ತಪ್ಪು ಮಾಡಲಿಲ್ಲ. ಕಾಯಿನನ್ನ ಬಲಿಯನ್ನವರನ್ನು ತಗೊಂಡ್ಲಿಲ್ಲ ಅಲ್ಲೋಗಿ. ಅವರಿಗೆ ಬೆಳೆದಂತಹ ಬೆಳೆಯಲ್ಲಿ ಯಾವ ಕಳ್ತನ ಮಾಡಲಿಲ್ಲ. ಅವರು ಮಾಡಿದ್ದು ಪರಿಪೂರ್ಣವಾಗಿ ನೋಡಿ. ಅವರು ತನ್ನಷ್ಟಕ್ಕೆ ತನ್ನ ಕಾರ್ಯಗಳನ್ನು ಮಾಡಿದ್ರು. ನಂಬಿಗಸ್ತ ಕುರುಬನಾಗಿದ್ದರು. ಯೇಸುವಿನ ನಿರ್ದೋಷವಾಗಿ ಸ್ವಂತ ಸಹೋದರನಿಂದ ಒಡೆಯಲ್ಪಟ್ಟಂತಹ ಯೇಸುವಿಗೆ ಸಮವಾಗಿ ಮೊದಲು ಏಬೇಲ್ ಕ್ಯಾರೆಕ್ಟರ್ ನಮಗೆ ಗೊತ್ತಾಗುತ್ತದೆ. ಎರಡನೇದಾಗಿ ನೋಡಿ, ಮೆಲ್ಕಿಜೆದೇಕ್ ಕ್ರಿಸ್ತನಿಗೆ ಮುಂಗುರುತಾದವರವರು. ಕ್ರಿಸ್ತನು ಬರುವುದಕ್ಕಿಂತ ಮುಂಚೆ ಅವರ ಹಾಗೆ ಪ್ರತಿಬಿಂಬಿಸುವಂತಹ ಹಲವು ಕ್ಯಾರೆಕ್ಟರನ್ನು ತರ್ತಾನೆ ಇರ್ತಾರೆ. ಇದೇ ರೀತಿ ಅಂತ್ಯಕ್ರಿಸ್ತನು ಮಾಡಲಿದ್ದಾನೆ. ಇವಾಗ ನೋಡ್ರಿ, ಮೆಲ್ಕಿಜೆದೇಕ್ ಆದಿಕಾಂಡ ಪುಸ್ತಕ 14ನೇ ಅಧ್ಯಾಯ ಅದರಲ್ಲಿ 18ನೇ ವಾಕ್ಯ. ಅವರು ಕ್ರಿಸ್ತನಿಗೆ ಮುಂಗುರುತಾದವರು. ಆ್ಯಕ್ಚುಲಾಗಿ ಈ ಮೆಲ್ಕಿಜೆದೇಕ್ ಎನ್ನುವವರು ಸಾಲೇಮ್ ಎನ್ನುವಂತಹ ಆ ದಿನದಲ್ಲಿ ಕರೆಯಲ್ಪಟ್ಟಂತಹ ಯೆರೂಸಲೇಮಿನಲ್ಲಿ ಅರಸನಾಗಿದ್ದವರು. ಇವರ ಬಗ್ಗೆ ಸತ್ಯವೇದ ಹೇಳುತ್ತೆ ನೋಡಿ, ಆದಿಕಾಂಡ 14:18ರಲ್ಲಿ. ಅಂದು ಕೂಡ ಸಾಲೇಮಿನ ಅರಸನಾದ ಮೆಲ್ಕಿಜೆದೇಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು. ಇವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು ಅಬ್ರಹಾಮನನ್ನು ಆಶೀರ್ವದಿಸಿ ಭೂಮಿಯಾಕಾಶಗಳ ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಹಾಮನಿಗಾಗಲಿ ಅಂತ ಹೇಳಿದ. ಈ ಮೆಲ್ಕಿಜೆದೇಕನು ಬರುವಂತಹ ಯೇಸು ಕ್ರಿಸ್ತನ ಒಂದು ಪ್ರತ್ಯೇಕ ಕಾರ್ಯವನ್ನು ಪ್ರತಿಬಿಂಬಿಸಿ ತೋರಿಸುವಂತಹ ಒಂದು ಕ್ಯಾರೆಕ್ಟರ್ ಆಗಿ ಮುಂಗುರುತಾಗಿ ತೋರಿಸಲ್ಪಡ್ತಾರೆ. ಆದಿಕಾಂಡದಲ್ಲಿ ಆರಂಭವೋ ಅಂತ್ಯವೋ ಅಲ್ಲಿ ಮುದ್ರಿಸಲ್ಪಡದೆ ಒಂದು ಮರ್ಮವಾಗಿರುವ ಅರಸನಾಗಿ ಇವರು ತೋರಿಸಲ್ಪಡ್ತಾರೆ. ಅವರು ಅರಸನು ಎಂಬುದಾಗಿ ಹೇಳಲ್ಪಟ್ಟಿದೆ, ಯಾಜಕನು ಎಂಬುದಾಗಿ ಹೇಳಲ್ಪಟ್ಟಿದೆ. ಯೇಸುವನ್ನು ನೋಡಿ, ಯೇಸುವು ರಾಜಾದಿರಾಜನು, ಅವರು ನಮ್ಮ ಪ್ರಧಾನ ಯಾಜಕನು. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 1ರಿಂದ 3ರವರೆಗಿರುವಂತಹ ವಾಕ್ಯವನ್ನು ನಿಮಗೋಸ್ಕರವಾಗಿ ಓದಿ ತೋರಿಸ್ತೀನಿ, ಗಮನಿಸಿ. ಈ ಮೆಲ್ಕಿಜೆದೇಕನು ಸಾಲೇಮಿನ ಅರಸನು, ಪರಾತ್ಪರನಾದ ದೇವರ ಯಾಜಕನೂ ಆಗಿದ್ದನು. ರಾಜರನ್ನ ಒಡೆದು ಹಿಂದಿರುಗಿ ಬರುತ್ತಿದ್ದ ಅಬ್ರಹಾಮನನ್ನು ಎದುರುಗೊಂಡು ಅವನನ್ನು ಆಶೀರ್ವದಿಸಿದನು. ಅವನಿಗೆ ಅಬ್ರಹಾಮನು ತಾನು ಜಯಿಸಿಕೊಂಡು ಬಂದಿದ್ದೆಲ್ಲ ವಸ್ತುಗಳಲ್ಲಿ 10ನೇ ಒಂದು ಭಾಗವನ್ನು ಕೊಟ್ಟನು. ಅವನ ಹೆಸರಿನ ಅರ್ಥವು ನೀತಿ ರಾಜ ಎಂಬುದೇ. ಇದಲ್ಲದೆ ಅವನು ಸಾಲೇಮಿನ ರಾಜ, ಅಂದರೆ ಸಮಾಧಾನದ ರಾಜ ಎಂಬುದಾಗಿ ಅರ್ಥ. ಅವನಿಗೆ ತಂದೆಯೂ ತಾಯಿಯೂ ವಂಶಾವಳಿಯೂ ಇಲ್ಲ. ಜನ್ಮದ ಆರಂಭವೂ ಆಯುಷ್ಯದ ಅಂತ್ಯವೂ ಇಲ್ಲ. ಅವನು ದೇವರ ಮಗನಿಗೆ ಸಮಾನ, ಅಂದರೆ ಯೇಸು ಕ್ರಿಸ್ತನಿಗೆ ಸಮಾನ ಮಾಡಲ್ಪಟ್ಟಿದ್ದಾನೆ. ಅವನು ನಿರಂತರವಾಗಿ ಯಾಜಕನಾಗಿರುವವನಾಗಿದ್ದಾನೆ. ನೋಡಿದ್ರ, ಅವರೊಬ್ಬ ಅರಸನೇ. ಅವರು ಯೇಸು ಕ್ರಿಸ್ತನಿಗೆ, ದೇವರ ಮಗನಿಗೆ ಸಮವಾದವನಾಗಿ ಎಂದೆಂದಿಗೂ ನೆಲೆಯಾಗಿದ್ದಾನೆ. ಅವರ ಕ್ಯಾರೆಕ್ಟರ್, ಅವರು ಪ್ರಕಟವಾದಂತಹ ಲೋಕದಲ್ಲಿ ಅನೇಕರು ಬೇರೆ ಥರ ಹೋಗಬೇಕಾದರೆ ಈ ಮೆಲ್ಕಿಜೆದೇಕ್ ಮಾತ್ರ ಕ್ರಿಸ್ತನ ಪ್ರತಿಬಿಂಬಿಸ್ತಾ ಇದ್ದಾರೆ. ಕ್ರಿಸ್ತನ ಅರಸನಾಗಿಯೂ ಇದ್ದಾರೆ, ಕ್ರಿಸ್ತನು ಯಾಜಕನಾಗಿಯೂ ಇದ್ದಾರೆ. ಅವರಿಗೆ ನೀತಿಯ ರಾಜ ಎಂಬುದಾಗಿ ಹೆಸರು, ಸಮಾಧಾನದ ಪ್ರಭು ಎಂಬುದಾಗಿ ಹೆಸರು. ಅವರಿಗೆ ಮೆಲ್ಕಿಜೆದೇಕ್ನ ತಂದೆ ಹೆಸರು ಯಾರಿಗೂ ಗೊತ್ತಿಲ್ಲ, ತಾಯಿ ಹೆಸರು ಯಾರಿಗೂ ಗೊತ್ತಿಲ್ಲ. ಅದೇ ರೀತಿ ಯೇಸು ಕ್ರಿಸ್ತನು ಆದಿಯೂ ಅಂತ್ಯವೂ ಇಲ್ಲದವರಾಗಿ ಪ್ರಕಟವಾದರು. ಹಾಗಾದರೆ ಇವೆಲ್ಲವನ್ನಿಟ್ಟು ನೋಡಬೇಕಾದ್ರೆ ಅವರು ಆರಂಭವೂ ಅಂತ್ಯವೂ ಇಲ್ಲದವರಾಗಿ ದೇವರ ಮಗನಿಗೆ ಸಮವಾಗಿ ತಮ್ಮನ್ನು ಪ್ರಕಟಿಸಿದರು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಅದನ್ನು ಹಾಗಾದರೆ ಈ ರೀತಿ ಹಲವು ಕ್ಯಾರೆಕ್ಟರ್ಗಳು ಯೇಸು ಬರುವುದಕ್ಕಿಂತ ಮುಂಚಿತವಾಗಿ ಭೂಮಿಗೆ ಪರಿಚಯವಾದರು. ಅವರು ಪರಿಪೂರ್ಣವಾಗಿ ಆಗಿ ಯೇಸುತ್ತಾ ಇರಲ್ಲ. ಯೇಸುವಿನ ಪ್ರಧಾನವಾದ ಗುಣಗಳನ್ನು ಅವರು ಪ್ರತಿಬಿಂಬಿಸಿ ಬರಲಿರುವಂತಹ ಯೇಸುವಿಗೆ ಮುಂಗುರುತಾಗಿರ್ತಾರೆ. ನಿತ್ಯ ಯಾಜಕತ್ವ ಮೆಲ್ಕಿಜೆದೇಕನು
ಆರಂಭವೂ ಅಂತ್ಯವಿಲ್ಲದ ಹಾಗೆ ಕ್ರಿಸ್ತನು ನಿತ್ಯ ಕಾಲಕ್ಕೆ ಯಾಜಕನಾಗಿದ್ದಾರೆ. ಅದನ್ನೇ ಅವರು ಸತ್ಯವೇದ ಭಾಗ ನಮಗೆ ಬೆಟ್ಟು ಮಾಡಿ ತೋರಿಸುತ್ತದೆ. ಸರಿ, ಅನಂತರ ಒಬ್ಬ ವ್ಯಕ್ತಿಯನ್ನು ನೋಡಿ, ಯೋಸೇಫನು ತನ್ನ ಸ್ವಂತ ಸಹೋದರರಿಂದ ಮಾರಲ್ಪಟ್ಟು, ಯೋಸೇಫನ ಬಗ್ಗೆ ನಿಮಗೆ ಗೊತ್ತು, ಯೇಸು ಆ ರೀತಿ ಸ್ವಂತ ಸಹೋದರರಿಂದ ತೋರಿಸಲ್ಪಟ್ಟವರು ಇಸ್ಕರಿಯೋತ ಯೂದನ ಹಾಗೆ ದ್ರೋಹ ಮಾಡಲ್ಪಟ್ಟು ತನ್ನ ತಂದೆಗೆ ಪ್ರಿಯನಾದ ಮಗನಾಗಿದ್ದು ಅವರು ತನ್ನ ಜನಗಳನ್ನು ಬರದಿಂದ ಕಾಪಾಡಿದ ಹಾಗೆ ಕರ್ತನು ಆ ಕಡೆಯ ದಿನಗಳಲ್ಲಿ ತನ್ನ ಜನಗಳನ್ನು ಕಾಪಾಡಲಿದ್ದಾರೆ. ತನ್ನ ಸಹೋದರರಿಂದ ದ್ರೋಹ ಮಾಡಲ್ಪಟ್ಟು ದಾಸತ್ವದ ರೂಪವನ್ನು ಧರಿಸಿ ಅಂತ್ಯದಲ್ಲಿ ಐಗುಪ್ತದ ಆಳ್ವಿಕೆಗಾರನಾಗಿ ಮೇಲೆತ್ತಿದಂತೆ ತನ್ನ ಜನಗಳನ್ನು ಕಾಪಾಡಿದ ರೀತಿಯಲ್ಲಿ ಯೇಸು ಕೂಡ ದ್ರೋಹ, ಶಿಲುಬೆಯ ಮರಣ, ದಾಸನ ರೂಪ ಮತ್ತು ಪುನರುತ್ಥಾನನಾಗಿ ರಾಜನಾಗಿ ಕೂರಲಿದ್ದಾರೆ. ಹೇಳಬೇಕಂದ್ರೆ ಬಹಳ ಹೇಳ್ಬೋದು, ಯೋಸೇಫನು ಹಾಗೆ ಕ್ರಿಸ್ತನನ್ನು ಪ್ರತಿಬಿಂಬಿಸಿ ತೋರಿಸಿದವರು. ಮುಂದಿನ ಕ್ಯಾರೆಕ್ಟರ್ ನೋಡಿ, ಮೋಶೆ. ಆ ದಿನದಲ್ಲಿ ಮನುಷ್ಯರೆಲ್ಲ ಬೇರೆ ಬೇರೆ ಥರ ಇದ್ದರು. ಮೋಶೆ ತನ್ನ ಜನಗಳನ್ನು ದಾಸತ್ವದಿಂದ ಬಿಡಿಸಿ ಅವರಿಗೆ ಮಧ್ಯಸ್ಥಕನಾಗಿ, ಪ್ರವಾದಿಯಾಗಿ, ನಾಯಕನಾಗಿ ಇದ್ದವರು. ಯೇಸು ಕೂಡ ಹಾಗೆ ಮನುಷ್ಯರನ್ನು ದಾಸತ್ವದಿಂದ ಬಿಡುಗಡೆ ಮಾಡ್ತಾರೆ, ಅವರಿಗೆ ಮಧ್ಯಸ್ಥರಾಗಿರ್ತಾರೆ. ಇವ್ರ ತಾರೆ ಕರೆದು ಎಲ್ಲ ವಿಚಾರಣೆ ಮಾಡಿದ್ರು ಮೋಶೆ. ಅದೇ ರೀತಿ ಕ್ರಿಸ್ತನು ತಂದೆಗೂ ನಮಗೂ ನಡುವೆ ಮಧ್ಯಸ್ಥನಾಗಿ ಇದ್ದು ನಮಗೋಸ್ಕರವಾಗಿ ಮಾತಾಡುತ್ತಾರೆ. ಕ್ರಿಸ್ತನು ಒಬ್ಬ ಪ್ರವಾದಿಯಾಗಿದ್ದರು. ಅದೇ ರೀತಿ ಯೇಸು ಕೊನೆಯ ವಿಮೋಚಕನು ಎಂಬುದಾಗಿ ಮುಂತಿಳಿಸಿ ಇಸ್ರಾಯೇಲ್ ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡಿದವರು. ಯೇಸು ಮನುಷ್ಯ ಕುಲವನ್ನೇ ಪಾಪದಿಂದ ಬಿಡಿಸಿದವರು. ಬೇಗವಾಗಿ ಹೇಳ್ತೀನಿ. ಅನಂತರ ಯೆಹೋಶುವ ಯೇಸುವಿನ ಅದೇ ಹೆಸರನ್ನು ಒಳಗೊಂಡವರು. ಜನಗಳನ್ನು ವಾಗ್ದಾನದ ದೇಶಕ್ಕೆ ಮುನ್ನಡೆಸಿದವರು. ವಾಗ್ದಾನ ಮಾಡಲ್ಪಟ್ಟಂತಹ ಪರಲೋಕಕ್ಕೆ ನಮ್ಮನ್ನು ಒಬ್ಬರು ಮುನ್ನಡೆಸಲಿದ್ದಾರೆ, ಅವರು ಯೇಸು. ಅದನ್ನು ಯೆಹೋಶುವ ಕ್ಯಾರೆಕ್ಟರ್ ನಮಗೆ ತೋರಿಸುತ್ತದೆ. ಹಾಗಾದರೆ ಈ ರೀತಿ ಬಹಳ ಕಾರ್ಯ. ಈಸಾಕನನ್ನು ಬಲಿಯಾಗಿ ಒಪ್ಪಿಸಿಕೊಟ್ಟನು. ಅವರು ತನ್ನನ್ನು ಬಲಿಯಾಗಿ ಒಪ್ಪಿಸಿಕೊಡುವುದಕ್ಕೆ ತನ್ನ ತಂದೆಗೆ ಸಮ್ಮತಿಯನ್ನು ಒಪ್ಪಿಸಿದ. ಅಟ್ಟಾಡಿರಲಿಲ್ಲ, ಓಡೋಗಲಿಲ್ಲ. ತನ್ನ ತಂದೆ ಚಿತ್ತವನ್ನು ನೆರವೇರಿಸುವುದಕ್ಕೆ ಅವನು ಬಲಿಪೀಠದಲ್ಲಿ ಹೋಗಿ ತನ್ನ ಕುತ್ತಿಗೆಯನ್ನು ಕೊಟ್ಟ. ಯೇಸು ಹಾಗೆ ತನ್ನ ತಂದೆಯ ಚಿತ್ತವನ್ನು ನೆರವೇರಿಸಲು ಶಿಲುಬೆಯನ್ನು ಹೊತ್ತರು. ಈ ರೀತಿ ಬಹಳವಾಗಿ ಕ್ಯಾರೆಕ್ಟರ್ಗಳು ಯೇಸು ಬರುವುದಕ್ಕಿಂತ ಮುಂಚೆ ಹಲವು ಕ್ಯಾರೆಕ್ಟರ್ಗಳ ಮುಖಾಂತರವಾಗಿ ಯೇಸು ತನ್ನನ್ನು ಪ್ರಕಟಿಸಿ ಈ ಲೋಕಕ್ಕೆ ಆ ದಾರಿಯ ಮುಖಾಂತರವಾಗಿ ಬಂದ ಹಾಗೆ ಇದೇ ಕಾಪಿನೇ ಈಗ ಅಂತ್ಯಕ್ರಿಸ್ತನು. ಇವನೇನು ಮಾಡ್ತಾನೆ ಎಂಬುದಾಗಿ ಅರಸನಾಗಿ ಬರ್ತಾನಲ್ವಾ, ಅದಕ್ಕಿಂತ ಮುಂಚಿತವಾಗಿ ಹಲವು ಅರಸರನ್ನು ಎಬ್ಬಿಸಿ ಆ ಅರಸರನ್ನು ನೀವು ಗಮನಿಸಿ ನೋಡುವುದಾದರೆ ಇನ್ನು ಮುಂದೆ ಬರುವಂತಹ ಅಂತ್ಯಕ್ರಿಸ್ತನ ಗುಣಾತಿಶಯಗಳು, ಅವನ ಸ್ವಭಾವಗಳು, ಅವನ ನಿರಳಾಟಗಳು ಅವರಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಇವರೆಲ್ಲ ಇನ್ನು ಮುಂದೆ ಬರುವಂತಹ ಅಂತ್ಯಕ್ರಿಸ್ತನಿಗೆ ಮುಂಗುರುತಾದವರು. ಇವರನ್ನೇ ಕಡೆಯ ಕಾಲದ ಪ್ರವಾದನೆಗಳಲ್ಲಿ ಸಂಬಂಧಪಡಿಸಿ ಅರಸರು ಎನ್ನುವಂಥ ಶೀರ್ಷಿಕೆಯಲ್ಲಿ ಹೇಳಿದ್ದಾರೆ. ಹಾಗಾದರೆ ಪರಿಪೂರ್ಣವಾಗಿ ಅಂತ್ಯಕ್ರಿಸ್ತನು ಗೆದ್ದಾನೆ ಎಂಬುದಾಗಿ ಒಂದೇ ಕಡೆ ಎಲ್ಲವನ್ನು ತಿಳಿಸದೆ ಹಲವು ಅರಸರು, ನೆಗೆಟಿವ್ ಆಗಿರುವಂತಹ ಹಲವು ಅರಸರ ಮುಖಾಂತರ ಅವರು ಪ್ರವಾದನೆಗಳಲ್ಲಿ ಬೆಟ್ಟು ಮಾಡಿ ತೋರಿಸಲ್ಪಟ್ಟವರು. ಆ ಅರಸರ ಜೀವಿತವನ್ನು ಗಮನಿಸಿ ನೋಡುವುದಾದರೆ ಅವನ ಒಳಗಿರುವಂತಹ ಹಲವು ಮುಖ್ಯವಾದ ವಿಷಯವಲ್ಲ, ಹಲವು ಕ್ಯಾರೆಕ್ಟರ್, ಹಲವು ಗುಣಾತಿಶಯಗಳು ಈ ಅಂತ್ಯಕ್ರಿಸ್ತನ ಬಳಿಯಲ್ಲಿ ಪ್ರಕಟವಾಗುವುದನ್ನು ನೋಡಕ್ಕೆ ಸಾಧ್ಯ ನಿಮ್ಮಿಂದ. ಅದರ ಕುರಿತಾಗಿ ನಾವು ನೋಡಲಿದ್ದೇವೆ. ನಾವು ಬರುವ ವಾರದಲ್ಲಿ ನೋಡುವಂಥದ್ದು ಪ್ರವಾದನೆಯ ಅರಸರು ನೋಡಲಿದ್ದೇವೆ. ಮುಂದಿನ ವಾರ ಕಾದಿರಿ. ಕರ್ತನ ಸತ್ಯವೇದವನ್ನು ಓದಿ ಭಾಗವಾಗಿ ನೋಡಲಿದ್ದೇವೆ. ಚರಿತ್ರೆ ಕುರಿತಾಗಿ ಕೂಡ ನಾವು ಬಹಳ ನೋಡಲಿದ್ದೇವೆ. ಹಲವು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲಿದ್ದೇವೆ. ಸಿದ್ಧವಾಗಿ ಕಾದಿರಿ. ಮುಂದಿನ ವಾರ ನೂತನ ಸಂದೇಶದೊಂದಿಗೆ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್.